ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ವಾರದ ಮೊದಲನೇ ದಿವಸ ಮತ್ತೊಂದು ಆವರ್ತಿ ದೇವಾರಾಧನೆಗಾಗಿ ಕರ್ತನ ಸನ್ನಿಧಿಯಲ್ಲಿ ಸೇರುವಂಥ ದೇವರು ಕೊಟ್ಟ ಒಳ್ಳೆಯ ಅವಕಾಶಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತೇನೆ. ಯೇಸು ಕ್ರಿಸ್ತನ ಪ್ರತ್ಯಕ್ಷತೆ ಯಾವಾಗ, ಹೇಗೆ, ಸಹೋದರ ಯೇಸು ಏನು ಹೇಳಿದ್ದಾನೆ, ಅಪೊಸ್ತಲರು ಏನು ಹೇಳಿದ್ದಾರೆ, ಪ್ರವಾದಿಗಳು ಏನು ಹೇಳಿದ್ದಾರೆ, ಈ ಎಲ್ಲ ವಿಷಯಗಳ ಬಗ್ಗೆ ನಮಗೆ ಸರಿಯಾದ ತಿಳುವಳಿಕೆ ಅತ್ಯಂತ ಅವಶ್ಯ. ಪ್ರೈಸ್ ದಿ ಲಾರ್ಡ್. ಸಹೋದರ, ನಮಗೆ ಬರೀ ಆಶೀರ್ವಾದ ಲೋಕದಲ್ಲಿ ಏನೋ ಬೇಕು ಅನ್ನೋ ನಿರೀಕ್ಷೆಯಿಂದ ನಾವು ಯೇಸುವಿನ ಬಳಿಗೆ ಬಂದವರಲ್ಲ. ಒಂದು ವೇಳೆ ಹಾಗೆ ಬಂದಿದ್ದರೆ ನಮ್ಮ ಪ್ರಯತ್ನ ವ್ಯರ್ಥ. ನಮ್ಮ ಉದ್ದೇಶ, ನಮ್ಮ ಗುರಿ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಮೇಘಾರೂಢನಾಗಿ ಎಷ್ಟೋ ಬೇಗನೆ ಬರಲಿಕ್ಕಿದ್ದಾನೆ. ನಾವು ಆತನ ಬಳಿಗೆ ಸೇರಿಸಲ್ಪಡಲಿಕ್ಕಿದ್ದೇವೆ. ಪ್ರೈಸ್ ದಿ ಲಾರ್ಡ್. ಇದರ ಬಗ್ಗೆ ಸರಿಯಾದ ಒಂದು ತಿಳುವಳಿಕೆ, ಅರಿವು ನಮಗಿರಲೇಬೇಕು. ಆದ್ರಿಂದ ನಾವು ಇದು ಸ್ಥಳದಲ್ಲಿ ಅದನ್ನೇ ಕಲಿತಾ ಇದ್ದೇವೆ. ಇನ್ನೂ ತುಂಬ ವಿಷಯಗಳು ಕಲಿಬೇಕು. ಅದೆಲ್ಲ ಕಲಿಯುವಾಗ ಅದರ ಮಧ್ಯದಲ್ಲಿ ಕೆಲವೊಂದು ಸಲಹೆಗಳನ್ನು ಕೊಡುವಾಗ ಅದನ್ನು ಬಹಳ ಗಮನಿಸಬೇಕು. ಕರ್ತನ ಪ್ರತ್ಯಕ್ಷತೆ ಸೂರ್ಯನು ಬೆಳಿಗ್ಗೆ ಹೇಗೆ ಹುಟ್ಟುತ್ತಾನೋ ಅದೇ ಪ್ರಕಾರ ಅಷ್ಟೇ ಸತ್ಯ ಯೇಸು ಕ್ರಿಸ್ತನು ಪ್ರತ್ಯಕ್ಷನಾಗುವ ಸಂಶಯವೇ ಇಲ್ಲ. ಆದರೆ ಯಾರು ಏಲ್ಪಡ್ತಾರೆ, ಯಾರು ಬಿಡಲ್ಪಡ್ತಾರೆ, ಹೇಗೆ ಬರ್ತಾನೆ, ಹೇಗೆ ಅದರ ಗತಿಗಳೇನು, ಸಂಭವಗಳೇನೆಂಬುದಾಗಿ ನಾವು ಅರಿತವರಾಗಿರಬೇಕು. ಥೆಸಲೋನಿಕ ಪತ್ರಿಕೆಯಲ್ಲಿ ಅಪೊಸ್ತಲನಾದ ಪೌಲನು ಹೇಳಿದ ಪ್ರಕಾರ ನಾವು ಮೋಸ ಹೋಗಬಾರದು. ವಂಚನೆಗೆ ಒಳಗಾಗಬಾರದು. ಸೈತಾನನ ವಂಚನೆಯ ನುಡಿಗಳಿಗೆ ನಾವು ಒಳಗಾಗಿ ನಾಶವಾಗಬಾರದು ಎಂಬುದಾಗಿರುವಂಥ ವಿಷಯ ಮರೆಯಬಾರದು. ನಮ್ಮ ಉದ್ದೇಶ, ನಾವು ಸಭೆಯಾಗಿ ಕೂಡಿ ಬರೋದು, ನಮ್ಮ ಆರಾಧನೆಗಳು, ಪ್ರಾರ್ಥನೆಗಳೆಲ್ಲ ನಮ್ಮ ಉದ್ದೇಶ ಈ ಲೋಕದಲ್ಲಿ ಏನಾದರೂ ಗಳಿಸಿಕೊಳ್ಬೇಕು ಅನ್ನೋದಲ್ಲ. ನಮ್ಮ ಗುರಿ ಮುಂದಣ ಲೋಕ. ನಮ್ಮ ನಿರೀಕ್ಷೆ ಮುಂದಣ ಯೇಸುವಿನ ಪ್ರತ್ಯಕ್ಷತೆ. ಆದ್ದರಿಂದ ಆ ವಿಷಯಕ್ಕೋಸ್ಕರ ಜಾಗೃತಿಯಿಂದ ಕಾಯುವರಾಗಿರೋಣ. ಸ್ತೋತ್ರ. ಸುವಾರ್ತೆ 24ನೇ ಅಧ್ಯಾಯದ 1ನೇ ವಾಕ್ಯಗಳೇನೋ ವಾಕ್ಯಗಳು. ಆಮೇಲೆ ಯೇಸು ದೇವಾಲಯದಿಂದ ಹೊರಟು ಹೋಗುತ್ತಿರಲು ಆತನ ಶಿಷ್ಯರು ಆತನಿಗೆ ದೇವಾಲಯದ ಕಟ್ಟಡಗಳನ್ನು ತೋರಿಸುವುದಕ್ಕೆ ಹತ್ತಿರಕ್ಕೆ ಬಂದರು. ಆಗ ಆತನು, ಇವುಗಳನ್ನೆಲ್ಲ ನೋಡುತ್ತೀರಲ್ಲವೇ, ಇಲ್ಲಿ ಕಲ್ಲಿನ ಮೇಲೆ ಕಲ್ಲು ಉಳಿಯುವುದಿಲ್ಲ, ಎಲ್ಲ ಕೆಡವಲ್ಪಡುವುದು ಎಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಅಂದನು. ಬಳಿಕ ಆತನು ಎಣ್ಣೆಯ ಮರಗಳ ಗುಡ್ಡದ ಮೇಲೆ ಕೂತಿದ್ದಾಗ ಶಿಷ್ಯರು ಆತನ ಬಳಿಗೆ ಪ್ರತ್ಯೇಕವಾಗಿ ಬಂದು, ಅದು ಯಾವಾಗ ಆಗುವುದು, ನೀನು ಪ್ರತ್ಯಕ್ಷನಾಗುವುದಕ್ಕೂ ಯುಗದ ಸಮಾಪ್ತಿಗೂ ಸೂಚನೆ ಏನು, ನಮಗೆ ಹೇಳು ಅನ್ನಲು ಯೇಸು ಅವರಿಗೆ ಉತ್ತರವಾಗಿ ಹೇಳಿದ್ದೇನೆಂದರೆ, ಯಾರಾದರೂ ನಿಮ್ಮನ್ನು ಮೋಸಗೊಳಿಸಾರು ನೋಡಿಕೊಳ್ಳಿರಿ. ಯಾಕೆಂದರೆ ಅನೇಕರು ಬಂದು ನನ್ನ ಹೆಸರನ್ನು ಎತ್ತಿಕೊಂಡು ನಾನು ಕ್ರಿಸ್ತನು ಎಂದು ಹೇಳಿ ಎಷ್ಟೋ ಜನರನ್ನು ಮೋಸಗೊಳಿಸುವರು. ಇದಲ್ಲದೆ ಯುದ್ಧಗಳಾಗುವುದನ್ನು, ಯುದ್ಧವಾಗುವ ಹಾಗಿದೆ ಎಂಬ ಸುದ್ದಿಗಳನ್ನು ನೀವು ಕೇಳಬೇಕಾಗಿರುವುದು. ಕಳವಳ ಪಡದಂತೆ ನೋಡಿಕೊಳ್ಳಿರಿ, ಯಾಕೆಂದರೆ ಹಾಗಾಗುವುದು ಅಗತ್ಯ. ಆದರೂ ಇದು ಇನ್ನೂ ಅಂತ್ಯಕಾಲವಲ್ಲ. ಜನಕ್ಕೆ ವಿರೋಧವಾಗಿ ಜನವು, ರಾಜ್ಯಕ್ಕೆ ವಿರೋಧವಾಗಿ ರಾಜ್ಯವು ಏಳುವವು, ಮತ್ತು ಅಲ್ಲಲ್ಲಿ ಬರಗಳು ಬರುವವು, ಭೂಕಂಪಗಳು ಆಗುವವು. ಇವೆಲ್ಲ ನೂತನ ಕಾಲ ಹುಟ್ಟುವ ಪ್ರಸವೇದನೆಯ ಪ್ರಾರಂಭ. ಆಗ ನಿಮ್ಮನ್ನು ಉಪದ್ರವಕ್ಕೆ ಒಪ್ಪಿಸಿಕೊಳ್ಳುವರು. ನನ್ನ ಹೆಸರಿನ ನಿಮಿತ್ತ ನಿಮ್ಮನ್ನು ಎಲ್ಲಾ ಜನಾಂಗಗಳವರು ಹಗೆ ಮಾಡುವರು. ಆಗ ಅನೇಕರು ಹಿಂಜರಿದು ಒಬ್ಬರನ್ನೊಬ್ಬರು ಹಿಡುಕೊಡುವರು, ಒಬ್ಬರ ಮೇಲೊಬ್ಬರು ದ್ವೇಷ ಮಾಡುವರು. ಬಹುಮಂದಿ ಸುಳ್ಳು ಪ್ರವಾದಿಗಳು ಸಹ ಎದ್ದು ಅನೇಕರನ್ನು ಮೋಸಗೊಳಿಸುವರು. ಇದಲ್ಲದೆ ಅಧರ್ಮವು ಹೆಚ್ಚಾಗಿರುವುದರಿಂದ ಬಹುಜನರ ಪ್ರೀತಿಯು ತಣ್ಣಗಾಗಿ ಹೋಗುವುದು. ಆದರೆ ಕಡೆಯವರೆಗೂ ತಾಳುವವನು ರಕ್ಷಣೆ ಹೊಂದುವನು. ಇದಲ್ಲದೆ ಪರಲೋಕ ರಾಜ್ಯದ ಈ ಸುವಾರ್ತೆಯು ಸರ್ವಲೋಕದ ಎಲ್ಲಾ ಜನಾಂಗಗಳಿಗೆ ಸಾಕದು. ಆಮೆನ್. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಇದು ಅಂತ್ಯಕಾಲದಲ್ಲಿ ನಡೆಯಲಿಕ್ಕಿರುವಂತಹ ಸಂಭವಗಳನ್ನು ಕುರಿತು ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಹೇಳಿರುವಂತಹ ವಾಕ್ಯಗಳು. ನೀವು ಈ ಸಂಭವವನ್ನು ಗಮನಿಸಿದಿರಿ. ನಾನು ಇವತ್ತು ಇದರಿಂದ ಪ್ರಸಂಗ ಮಾಡಲ್ಲ, ಇದು ಆಮೇಲೆ ಹೇಳ್ತೇನೆ. ಆದರೆ ಇದಕ್ಕಿಂತ ಮುಂಚೆ ತಿಳ್ಕೊಳ್ಬೇಕಾದ ಮತ್ತೊಂದು ವಿಷಯ ಇದೆ. ಪ್ರೈಸ್ ಲಾರ್ಡ್. ಅದನ್ನು ನಾವು ಮೊದಲು ತಿಳ್ಕೊಳ್ಬೇಕು. ಪ್ರೈಸ್ ಲಾರ್ಡ್. ನಾವಿಲ್ಲಿ ಓದಂತ ಯೇಸು ಕ್ರಿಸ್ತನು ದೇವಾಲಯಕ್ಕೆ ಬರ್ತಾನೆ. ಯೆರೂಸಲೇಮ್ ದೇವಾಲಯಕ್ಕೆ ಬಂದು ಅಲ್ಲಿ ನಡೆದಂತಹ ಘಟನೆಗಳನ್ನು ನಾವು ನೋಡ್ತೇವೆ. ಅಲ್ಲಿ ವ್ಯಾಪಾರ ಮಾಡ್ತಿರೋರನ್ನೆಲ್ಲ ಹೊಡೆದು ಓಡಿಸಿ, ಪ್ರೈಸ್ ಲಾರ್ಡ್, ಇದು ದೇವರ ಆಲಯ, ನನ್ನ ಆಲಯವು ಪ್ರಾರ್ಥನಾಲಯ ಅನಿಸಿಕೊಳ್ಳೋದು, ನೀವು ಇದನ್ನು ಕಳ್ಳರ ಗವಿಯನ್ನಾಗಿ ಮಾಡಿದ್ದೀರಲ್ಲ ಎಂಬುದೆಲ್ಲ ಹೇಳಿ ಅವ್ರನ್ನೆಲ್ಲ ಗದರಿಸಿ ಓಡಿಸಿ ಅಲ್ಲಿಂದ ಸ್ವಲ್ಪ ಸಮಯ ನಂತರ ಆತನ ಅಲ್ಲಿಂದ ಹೊರಗೆ ಬರ್ತಾನೆ. ಹೊರಗೆ ಬಂದು ಅಲ್ಲಿಂದ ಅವರು ಎಣ್ಣೆ ಮರಗಳ ಗುಡ್ಡಕ್ಕೆ ಹೋಗ್ತಾರೆ. ಎಣ್ಣೆ ಮರಗಳ ಗುಡ್ಡಕ್ಕೆ ಹೋಗುವಾಗ ಶಿಷ್ಯರು ಪ್ರತ್ಯೇಕವಾಗಿ ಯೇಸುವಿನ ಬಳಿಗೆ ಬಂದು ಕೇಳ್ತಿದ್ದಾರೆ, ಅದು ನೀನು ಹೇಳಿದಂಥ ಸಂಭವಗಳು, ಯುಗದ ಸಮಾಪ್ತಿಗೂ ನಿನ್ನ ಬರುಣಕ್ಕೂ ಸೂಚನೆಗಳೇನು, ಅದು ಯಾವಾಗ ಆಗುತ್ತದೆ, ನೀನು ಪ್ರತ್ಯಕ್ಷಣ ಆಗುವುದಕ್ಕೂ ಯುಗದ ಸಮಾಪ್ತಿಗೂ ಸೂಚನೆ ಏನು, ನಮಗೆ ಹೇಳು ಅನ್ನಲು ಯೇಸು ಅವರಿಗೆ ಘಟನೆಗಳನ್ನೆಲ್ಲ ಹೇಳ್ತಾನೆ. ಪ್ರೈಸ್ ದಿ ಲಾರ್ಡ್. ನಾವು ಕಳೆದ 2-3 ವಾರಗಳು ಹಳೆ ಒಡಂಬಡಿಕೆಯ ಪ್ರವಾದಿಗಳು ಹೇಳಿದಂತಹ ವಾಕ್ಯಗಳನ್ನು ನಾವು ನೋಡಿದೆವು.
ಮೊದಲನೇದಾಗಿ ಸೋದರ ಹಾನೋಕನು ದೇವರ ಪ್ರತ್ಯಕ್ಷತೆಯ ಕುರಿತು ಮಾತನಾಡಿದನು. ಆಮೇಲೆ ಸೋದರ ಮೋಶೆಯು ದೇವರ ಪ್ರತ್ಯಕ್ಷತೆಯನ್ನು ಕುರಿತು ಮಾತನಾಡಿದನು. ದಾವೀದನು ದೇವರ ಪ್ರತ್ಯಕ್ಷತೆಯನ್ನು ಕುರಿತು ಮಾತನಾಡಿದನು. ಆಮೇಲೆ ಸೋದರ ಅನೇಕರ ಅನುಭವಗಳನ್ನ, ಪ್ರವಾದಿಗಳ ಮಾತುಗಳನ್ನ ನಾವು ನೋಡಿದೆವು. ಅವರೆಲ್ಲರೂ ಕರ್ತನಾದ ದೇವರ ಪ್ರತ್ಯಕ್ಷತೆ ನಮ್ಮ ದೇವರು ಪ್ರತ್ಯಕ್ಷನಾಗುವನು ಎಂಬುದಾಗಿ, ಎಷ್ಟು ಮಾತ್ರ ಸುಮ್ಮನಿರುವುದಿಲ್ಲ ಎಂಬುದಾಗಿ ಬಹಳ ಶಕ್ತವಾಗಿ ಪ್ರವಾದಿಸಿದರು. ಪ್ರೈಸ್ ದಿ ಲಾರ್ಡ್. ಹೊಸ ಒಡಂಬಡಿಕೆಗೆ ಬರುವಾಗ ಅಲ್ಲಿ ಸ್ನಾನಿಕನಾದ ಯೋಹಾನ ಮೊದಲನೇದಾಗಿ ಹೇಳ್ತಾನೆ, ಮೊರವನ್ನು ಕೈಯಲ್ಲಿ ಹಿಡಿದಿದ್ದಾನೆ, ಆತನು ಪ್ರತ್ಯಕ್ಷನಾಗುತ್ತಾನೆ. ಮೊರವನ್ನು ಕೈಯಲ್ಲಿ ಹಿಡಿದಿದ್ದಾನೆ, ಗೋಧಿಯ ರಾಶಿಯನ್ನು ಆತನು ತೂರುತ್ತಾನೆ, ಗೋಧಿಯನ್ನು ತನ್ನ ಕಣಜಕ್ಕೆ ಸೇರಿಸಿಕೊಳ್ಳುವನು, ಹೊಟ್ಟನ್ನು ಕೂಡಿಸಿ ಬೆಂಕಿಗೆ ಹಾಕುವರು. ಪ್ರೈಸ್ ದಿ ಲಾರ್ಡ್. ಹೊಟ್ಟನ್ನು ಸುಟ್ಟು ಹಾಕ್ತಾರೆ, ಬೆಂಕಿಗೆ ಹಾಕ್ತಾರೆ. ಆತನು ಮೊರವನ್ನು ಕೈಯಲ್ಲಿ ಹಿಡ್ಕೊಂಡವನಾಗಿ ಬರ್ತಾನೆ ಎಂಬುದಾಗಿ ನ್ಯಾಯಾಧಿಪತಿಯಾದ ದೇವರ ಬಗ್ಗೆ ಆತನು ಪ್ರವಾದಿಸಿದನು. ಯೋಹಾನನು ಸಹ ಅದಕ್ಕಿಂತ ಮುಂಚೆ ಹೇಳ್ತಾನೆ, ನನಗಿಂತ ಶಕ್ತನು ಮತ್ತೊಬ್ಬನು ಬರ್ತಿದ್ದಾನೆ, ಅವನ ಕಾಲಿನ ಕೆರವನ್ನು ಸಹ ಬಿಚ್ಚಲಿಕ್ಕೆ ನಾನು ಯೋಗ್ಯನಲ್ಲ ಅಂತಲ್ಲ ಯೇಸುವಿನ ಬಗ್ಗೆ ಹೇಳ್ತಾನೆ. ಆದರೆ ಪ್ರತ್ಯಕ್ಷತೆ ಬಗ್ಗೆ ಕೊನೆಯದಾಗಿ ಹೇಳ್ತಾನೆ. ಪ್ರೈಸ್ ದಿ ಲಾರ್ಡ್. ಅಲ್ಲಿಯೂ ಸಹ ದೇವರ ಪ್ರತ್ಯಕ್ಷತೆಯನ್ನು ಕುರಿತು ನಾವು ನೋಡ್ತೇವೆ. ಪ್ರೈಸ್ ದಿ ಲಾರ್ಡ್. ಇದೆಲ್ಲ ನಮ್ಮನ್ನ ದೃಢಪಡಿಸುವಂಥದ್ದು, ನಮಗೆ ನಂಬಿಕೆಯನ್ನು ಹುಟ್ಟಿಸುವಂಥದ್ದು, ನಮ್ಮ ನಂಬಿಕೆಯನ್ನು ಬಲಪಡಿಸುವಂಥದ್ದಾಗಿದೆ. ನಮ್ಮ ದೇವರು ಪ್ರತ್ಯಕ್ಷನಾಗುತ್ತಾನೆ ಎಂಬುದಾಗಿ ಸತ್ಯವೇದ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದೆ. ಹಾಗಾದ್ರೆ ಹೇಗೆ, ಎಲ್ಲಿ, ಯಾವಾಗ ಅನ್ನೋದು ವಿಷಯ. ಪ್ರೈಸ್ ದಿ ಲಾರ್ಡ್. ಅದನ್ನ ಇನ್ನು ಮುಂದೆ ಇದರೊಂದಿಗೆ ಈ 24ನೇ ಅಧ್ಯಾಯದಲ್ಲಿ ಏನು ಓದಿದೆವು ಅದರ ಸಮೇತ ಅದರೊಟ್ಟಿಗೆ ನಾವು ಅದನ್ನು ಕುರಿತು ಚಿಂತಿಸಲಿಕ್ಕಿದ್ದೇವೆ. ಅದಕ್ಕಿಂತ ಮೊದಲು ನಾವು ಕೈಯಲ್ಲಿ ಹಿಡಿದಿರುವಂತ, ನಮ್ಮ ಕೈಯಲ್ಲಿರುವಂತ ಈ ಪುಸ್ತಕ, ನಾವು ಓದುತ್ತಿರುವಂತ ಈ ಪುಸ್ತಕ, ಪ್ರೈಸ್ ದಿ ಲಾರ್ಡ್, ಇದು ಕೇವಲ ಪುಸ್ತಕ ಅಂತಾನೆ. ಬುಕ್ಸ್ ಎಷ್ಟು 66 ಪುಸ್ತಕಗಳನ್ನು ಒಳಗೊಂಡಂತ ಒಂದು ಬುಕ್ ಇದು. 66 ಪುಸ್ತಕಗಳನ್ನು ಒಳಗೊಂಡಂತ ಒಂದು ಪುಸ್ತಕ ಬೈಬಲ್. ಪ್ರೈಸ್ ದಿ ಲಾರ್ಡ್. ಆದ್ರೆ ನಮ್ಮ ಬೈಬಲ್ನ ಮೇಲೆ ಹೆಡಿಂಗ್ ನಲ್ಲಿ ಏನಂತ ನೋಡ್ತೇವೆ, ಅದರ ಪುಟದ ಮೇಲೆ ಏನಂತ ನೋಡ್ತೇವೆ, ಸತ್ಯವೇದ. ಮಲಯಾಳದಲ್ಲಿ ಸತ್ಯವೇದ ಅಂತಾನೆ ಇದೆ, ತಮಿಳಿನಲ್ಲೂ ಸತ್ಯವೇದ ಅಂತಾನೆ ಇದೆ, ಇಂಗ್ಲಿಷ್ನಲ್ಲಿ ಹೋಳಿ ಬೈಬಲ್. ಪ್ರೈಸ್ ದಿ ಲಾರ್ಡ್. ಪರಿಶುದ್ಧ ಗ್ರಂಥ ಎಂಬುದಾಗಿದೆ. ಆಗ ಇದು ಎಷ್ಟರ ಮಟ್ಟಿಗೆ ಸತ್ಯ, ಈ ಹೇಳ್ತಾ ಇರೋದೆಲ್ಲ ಸತ್ಯನ, ಓದ್ತಾ ಇರೋ ವಾಕ್ಯಗಳು ಸತ್ಯನ, ಇದು ಯಾರು ಕೊಟ್ಟರು, ಯಾರು ಹೇಳಿದ್ರು, ಎಲ್ಲಿಂದ ಬಂತು ಎಂಬುದನ್ನು ಮೊದಲು ನಾವು ತಿಳ್ಕೊಳ್ಬೇಕು. ಇದು ಸ್ಥಿರವಾಗಿ ನಮ್ಮ ಮನಸ್ಸಲ್ಲಿದ್ದಾಗ ಮಾತ್ರ ನಮಗೆ ಇದರ ಬಗ್ಗೆ ನಂಬಿಕೆ ಹೆಚ್ಚಾಗುತ್ತದೆ. ಇಲ್ಲದಿದ್ದರೆ ನಮ್ಮಲ್ಲಿ ಸಂಶಯಗಳು ಒಳಗಾಗುತ್ತದೆ. ನಮಗೆ ಸಂಶಯಗಳೊಳಗಾಗಿ ಯಾರೋ ಬರೆದ್ರು ಅಂತ ನಾನೇ ಯಾಕೆ ಹೆದರಬೇಕು, ಯಾರೋ ಕೊಟ್ಟರು ಯಾರಿಗೋ ಕೊಟ್ಟರು ಅಂತೇಳಿ ನಾನೇ ಯಾಕೆ ಭಯಪಡಬೇಕು ಅನ್ನೋ ಒಂದು ತಿರಸ್ಕಾರ ನಮ್ಮ ಮನಸ್ಸಲ್ಲಿ ಬರ್ಲಿಕ್ಕೆ ಸಾಧ್ಯತೆ ಇದೆ. ಆದ್ರಿಂದ ನಾವು ಹೊತ್ತುಕೊಂಡು ತಿರುಗುವಂತ ಈ ಪುಸ್ತಕ, ಓದುವ ಈ ಪುಸ್ತಕ, ಪವಿತ್ರ ಅನಿಸಿಕೊಂಡಿರುವಂತ ಈ ಪುಸ್ತಕ ಸತ್ಯನ, ಯಾರ್ದಿದು, ಎಲ್ಲಿಂದ ಬಂತು ಅನ್ನೋದನ್ನ ಮೊದಲು ತಿಳ್ಕೊಳ್ಬೇಕು. ಇದು ಸರಿ ಇದ್ರೆ ತಾನೆ ಪ್ರವಾದನೆ ಎಲ್ಲ ನೆರವೇರಬೇಕಾದ್ರೆ, ಇದು ಸರಿ, ಇದು ಸತ್ಯ ಇದ್ರೆ ತಾನೆ ಹೇಳಿದ್ದೆಲ್ಲ ನಡಿಬೇಕಾದದ್ದು. ಯೇಸು ಕ್ರಿಸ್ತನು ಬರ್ತಾನೆ ಅಂತ ಹೇಳ್ಬೇಕಂದ್ರೆ ಇದು ಮೊದಲು ಸತ್ಯ ಇರಬೇಕಲ್ಲ, ಈ ಓದಿದ್ದು ಸತ್ಯ ಇರಬೇಕಲ್ಲ. ಅದಕ್ಕೋಸ್ಕರ ಈ ಪುಸ್ತಕದ ಬಗ್ಗೆ ಎಲ್ಲರೂ ಸ್ವಲ್ಪ ತಿಳಿದಿರಬೇಕಾದದ್ದು ಬಹಳ ಅವಶ್ಯ. ಪ್ರೈಸ್ ದಿ ಲಾರ್ಡ್. ಸೋದರ ಯೆಶಾಯನ ಪ್ರವಾದನೆ ಗ್ರಂಥ 34ನೇ ಅಧ್ಯಾಯದ 16ನೇ ವಾಕ್ಯ. ಯೆಹೋವನ ಶಾಸ್ತ್ರದಲ್ಲಿ ಹುಡುಕಿ ಓದಿರಿ, ಯೆಹೋವನ ಶಾಸ್ತ್ರದಲ್ಲಿ ಹುಡುಕಿ ಓದಿರಿ, ಇವುಗಳಲ್ಲಿ ಯಾವುದೂ ಇಲ್ಲದಿರದು, ಎಲ್ಲವೂ ಜೊತೆಯಾಗಿದೆ. ಆತನ ಬಾಯಿಂದ ಅಪ್ಪಣೆಯಾಯಿತಲ್ಲವೇ, ಆತನ ಆತ್ಮವು ಇವುಗಳನ್ನು ಒಟ್ಟಿಗೆ ಬರಮಾಡಿತಷ್ಟೇ. ಆಮೇಲೆ ಆತನೇ ಇವುಗಳಿಗೆ ಪಾಲು ಮಾಡಿಕೊಟ್ಟಿದ್ದಾನೆ. ಸಾಕು. ಇನ್ನೊಂದ್ಸಲ ಮೊದಲನೇ ವಾಕ್ಯ, ಮೊದಲ ಸೆಂಟೆನ್ಸು 16ನೇ ವಾಕ್ಯ. ಯೆಶಾಯನ ಪ್ರವಾದನೆ ಗ್ರಂಥ 34ನೇ ಅಧ್ಯಾಯದ 16ನೇ ವಾಕ್ಯ. ಯೆಹೋವನ ಶಾಸ್ತ್ರದಲ್ಲಿ ಹುಡುಕಿ ಓದಿ. ನಾನು ಅದನ್ನು ವಿವರಿಸಲಿಕ್ಕಿದ್ದೇನೆ, ನೀವು ಗಮನಿಸಬೇಕು. ಯೆಹೋವನ ಶಾಸ್ತ್ರದಲ್ಲಿ ಹುಡುಕಿ ಓದಿರಿ. ಆಮೇಲೆ
ಇವುಗಳಲ್ಲಿ ಯಾವುದು ಇಲ್ಲದಿರೋದು ಎಲ್ಲವೂ ಜೊತೆ ಜೊತೆಯಾಗಿ ಇರುವುದು. ಪ್ರೈಸ್ ದಿ ಲಾರ್ಡ್. ಇನ್ನೊಮ್ಮೆ ಹೇಳ್ರಿ, ಯಾರ ಗ್ರಂಥ, ಯಾರ ಶಾಸ್ತ್ರ ಇದು? ಎಲ್ಲರೂ ಹೇಳಬೇಕು. ಇದು ಬೈಬಲ್ ಸೊಸೈಟಿ ಅವ್ರದ್ದು ಅಲ್ಲ, IPC ಅವ್ರದ್ದು ಅಲ್ಲ, ಬೇರೆ ಯಾರೋ ಸಂಸ್ಥೆಯವ್ರದ್ದು ಅಲ್ಲ. ಇದು ಯಾರ್ದಿದು? ಯೆಹೋವನ ಶಾಸ್ತ್ರವಾಗಿದೆ. ಈ ರೀತಿಯಲ್ಲಿ ಒಂದು ವಾಕ್ಯ ದೇವರ, ಯೆಹೋವನ ಅಂದ್ರೆ ದೇವರ ವಾಕ್ಯವಾಗಿದೆ ಇದು ಎಂಬುದಾಗಿ ಸತ್ಯವೇದದಲ್ಲಿ ಅಲ್ಲದೆ ಲೋಕದಲ್ಲಿರುವಂತಹ ಯಾವ ಮತ ಗ್ರಂಥದಲ್ಲಿಯೂ ಇಲ್ಲ. ನೀವು ಚೆನ್ನಾಗಿ ತಿಳ್ಕೊಳ್ಬೇಕು. ಯಾವ ಮತ ಗ್ರಂಥದಲ್ಲಿಯೂ ಸಹ ಇದು ದೇವರ ವಾಕ್ಯ, ಇದು ದೇವರದಾಗಿದೆ ಅಂತಿಲ್ಲ. ಎಲ್ಲಕ್ಕೂ ಸಹ ಒಬ್ಬ ಎಡಿಟರ್ ಇರ್ತಾನೆ, ಬರೆದವರು ಇರ್ತಾರೆ, ಆಮೇಲೆ ಪ್ರಕಾಶಪಡಿಸಿದವರು, ಇದನ್ನ ಪಬ್ಲಿಷ್ ಮಾಡಿದವರು ಇರ್ತಾರೆ, ಬರೆದವರು ಇರ್ತಾರೆ, ಅವರ ಹೆಸರು ಇರುತ್ತೆ, ಆಮೇಲೆ ಅದನ್ನು ಪಬ್ಲಿಷ್ ಮಾಡಿದವರ ಹೆಸರು ಸಹ ಇರ್ತದೆ. ಆದ್ರೆ ಸತ್ಯವೇದದಲ್ಲಿ ಮಾತ್ರ ಇದು ಒಬ್ಬ ವ್ಯಕ್ತಿಯದಾಗಿ ಎಲ್ಲಿಯೂ ಇಲ್ಲ. ಇದು ಪೂರ್ಣವಾಗಿ ಯಾರ ಪುಸ್ತಕ? ಗಟ್ಟಿಯಾಗಿ ಹೇಳ್ರಿ, ಸ್ವಲ್ಪ ನಿಮಗೆ ಭರವಸೆ ಬರಬೇಕು. ಇದು ಬೇರೆ ಯಾವುದೋ ಸಂಸ್ಥೆಯವ್ರದ್ದಾಗಲಿ, ಯಾರೋ ನಮಗೆ ಬರೆದು ಕೊಟ್ಟಿದ್ದಾರೆ, ಯಾರೋ ಪ್ರಿಂಟ್ ಮಾಡಿ ಕೊಟ್ಟಿದ್ದಾರೆ, ಎಲ್ಲಿಂದಲೋ ಸಿಗುತ್ತೋ ಅಂತಲ್ಲ. ಇದು ಯೆಹೋವನ ಪುಸ್ತಕವಾಗಿದೆ. ಯೆಹೋವನ ಪುಸ್ತಕ ಅಂದ್ರೆ ಹೇಳ್ರಿ, ಯೆಹೋವ ಅಂತ ನಾವು ಹೇಳೋದು ಕೆಲವರಿಗೆ ಅರ್ಥ ಆಗಲ್ಲ, ಅದಕ್ಕೋಸ್ಕರ ನಾನು ಮತ್ತೆ ಹೇಳ್ತಾ ಇರೋದು. ಯೆಹೋವನ ಅಂತೇಳಿ ದೇವರ ಪುಸ್ತಕ. ಪ್ರೈಸ್ ದಿ ಲಾರ್ಡ್. ಈಗ ದೇವರ ಅಂತ ಸೇರಿಸಿ ಓದು. ದೇವರ ಶಾಸ್ತ್ರದಲ್ಲಿ ಹುಡುಕಿ ಓದಿರಿ. ಇವುಗಳಲ್ಲಿ ಯಾವುದು ಇಲ್ಲದಿರದು ಎಲ್ಲವೂ ಇದು ದೇವರದಾದರೆ ಮನುಷ್ಯರಿಗೆ ಯಾರು ಕೊಟ್ರು? ಮನುಷ್ಯರಿಗೆ ಇದು ಯಾರು ಯಾವಾಗ ಕೊಟ್ರು? ಪ್ರೈಸ್ ದಿ ಲಾರ್ಡ್. ಸಹೋದರ, ಇದು ದೇವರ ಪುಸ್ತಕ. ಪ್ರವಾದಿಗಳಿಗೆ ದೇವರು ಕೊಟ್ಟ ವಾಕ್ಯವನ್ನ ಅವರು ಬರೆದಿದ್ದಾರೆ. ಮೋಶೆಗೆ ದೇವರು ಹೇಳ್ತಾನೆ, ನೀನು ಬರೆ. ದಾನಿಯೇಲನಿಗೆ ದೇವರು ಹೇಳ್ತಾನೆ, ನೀನು ಬರೆ. ಪ್ರೈಸ್ ದಿ ಲಾರ್ಡ್. ಪ್ರವಾದಿಗಳಿಗೆ ದೇವರು ಹೇಳ್ತಾನೆ, ನೀನು ಬರೆ, ಕಂಡದ್ದನ್ನು ಬರೆ, ಕೇಳಿದ್ದನ್ನು ಬರೆ. ಯಾರಿಗೋಸ್ಕರ? ಅವರಿಗೋಸ್ಕರ ಅಲ್ಲ, ಮತ್ತೆ ನಮಗೋಸ್ಕರ ದೇವರು ಹೇಳ್ತಾನೆ, ಅದನ್ನು ಬರೆ. ಈ ಅಂತ್ಯಕಾಲದಲ್ಲಿ ಬಂದಿರುವಂತ ನಾವು ಅದನ್ನು ಅತ್ಯಂತ ಶ್ರದ್ಧೆಯಿಂದ ಕೇಳಬೇಕಾದಂತ ವಿಷಯ. ದೇವರು ಕೊಟ್ಟು ದೇವರು ಬರೆಸಿದ ದೇವರ ಪುಸ್ತಕವಾಗಿದೆ. ಮೊನ್ನೆ ನಾವು ಚಿಂತಿಸಿದ ಆಚೆ ವಾರ ಎಲ್ಲ ನಾವು ಚಿಂತಿಸಿದ ವಿಷಯಗಳು. ಪ್ರೈಸರ್, ದೇವರ ನ್ಯಾಯ ತೀರ್ಪಿನ ಕುರಿತು ನಾವು ಚಿಂತಿಸಿದೆವು, ದೇವರ ಪ್ರತಿಷ್ಠತೆಯನ್ನು ಕುರಿತು ನಾವು ಚಿಂತಿಸಿದೆವು. ಇದೆಲ್ಲವೂ ಸಹ ಮನುಷ್ಯರ ಅಭಿಪ್ರಾಯಗಳಾಗಲಿ, ಪ್ರವಾದಿಗಳ ಸ್ವ ಇಚ್ಛೆಯಿಂದ ಬರೆದಂತ ವಾಕ್ಯಗಳಾಗಲಿ ಅಲ್ಲ, ಪ್ರವಾದಿಗಳು ದೈವ ಪ್ರೇರಿತರಾಗಿ ಬರೆದಂತ ವಾಕ್ಯಗಳಾಗಿದೆ. 2 ಪೇತ್ರ 1ನೇ ಅಧ್ಯಾಯ. ಗ್ಲೋರಿ ಟು ಗಾಡ್, ಹಲ್ಲೆಲೂಯಾ. ಸ್ತೋತ್ರ. ಪ್ರವಾದನ ವಾಕ್ಯ 19ನೇ ವಾಕ್ಯದಿಂದ, 2 ಪೇತ್ರ 1ನೇ ಅಧ್ಯಾಯ 19ನೇ ವಾಕ್ಯದಿಂದ. ಇದಲ್ಲದೆ ಪ್ರವಾದನ ವಾಕ್ಯವು ನಮಗೆ ಮತ್ತೂ ದೃಢವಾಗಿದೆ. ಪ್ರವಾದನ ವಾಕ್ಯಗಳು ನಮಗೆ ಮತ್ತೂ ದೃಢವಾಗಿದೆ. ನಿಮ್ಮ ಹೃದಯದೊಳಗೆ ಬೆಳ್ಳಿಯು ಮೂಡಿ, ನಿಮ್ಮ ಹೃದಯಗಳಲ್ಲಿ ಬೆಳ್ಳಿಯು ಮೂಡಿ ಅರುಣೋದಯವಾಗುವ ಪರ್ಯಂತರ ಅದನ್ನು ಕತ್ತಲೆಯಾದ ಸ್ಥಳದಲ್ಲಿ ಪ್ರಕಾಶಿಸುವ ದೀಪವೆಂದೆಣಿಸಿ ಅದಕ್ಕೆ ಲಕ್ಷ್ಯ ಕೊಡುವುದೇ ಒಳ್ಳೆಯದು. ಆಮೇಲೆ ಶಾಸ್ತ್ರದಲ್ಲಿರುವ ಯಾವ ಪ್ರವಾದನ ವಾಕ್ಯವು, ಶಾಸ್ತ್ರದಲ್ಲಿರುವಂತಹ ಯಾವ ಪ್ರವಾದನ ವಾಕ್ಯವು ಕೇವಲ ಮನುಷ್ಯ ಬುದ್ಧಿಯಿಂದ ವಿವರಿಸತಕ್ಕದ್ದಲ್ಲವೆಂಬುದನ್ನು ಮುಖ್ಯವಾಗಿ ತಿಳಿದುಕೊಳ್ಳಬೇಕು. ಇದು ಓದಿದ್ರೆ ಅನೇಕರಿಗೆ ಅರ್ಥ ಆಗಲ್ಲ, ಓದಿದ್ರೆ ಅನೇಕರಿಗೆ ತಿಳ್ಕೊಳ್ಳಿಕ್ಕೆ ಆಗಲ್ಲ, ಅನೇಕ ಸಾರಿ ಕೇಳಿದ್ರು ಅನೇಕರಿಗೆ ಅರ್ಥ ಆಗಲ್ಲ. ಆದ್ರೆ ಒಂದು ತಿಳ್ಕೊಳ್ಬೇಕು, ಇದು ಶಾಸ್ತ್ರದಲ್ಲಿ ಹೇಳಿರುವ ಮಾತುಗಳು ಮಾನಸಿಕವಾಗಿ ವಿವರಿಸತಕ್ಕದ್ದಲ್ಲ. ಯಾಕಂದ್ರೆ ಮನುಷ್ಯನು ತನ್ನ ಅಭಿಪ್ರಾಯ ಬರೆದಲ್ಲ. ಇದು ಸತ್ಯವೇದಲ್ಲಿರುವಂತಹ ವಾಕ್ಯಗಳು ಮನುಷ್ಯರು ತಮ್ಮ ಅಭಿಪ್ರಾಯ ಬರೆದಲ್ಲ. ಮುಂದಿನ ವಾಕ್ಯ, ಯಾಕೆಂದರೆ ಯಾವ ಪ್ರವಾದನ ವಾಕ್ಯವು ಎಂದು ಮನುಷ್ಯರ ಚಿತ್ತದಿಂದ ಉಂಟಾಗಲಿಲ್ಲ. ಅವಾಗ ಇದೆಲ್ಲವೂ ಸಹ ಪ್ರವಾದಿಗಳಿಗೆ ದೇವರು ಕೊಟ್ಟದ್ದಾಗಿದೆ. ಪ್ರವಾದಿಗಳು ಸ್ವ ಇಚ್ಛೆಯಿಂದ ಬರೆದದ್ದಲ್ಲ. ಆಮೇಲೆ ಮನುಷ್ಯರು ಪವಿತ್ರಾತ್ಮ ಪ್ರೇರಿತರಾಗಿ ದೇವರಿಂದ ಹೊಂದಿದ್ದನ್ನೇ ಮಾತಾಡಿದ್ದಾರೆ. ಮೋಶೆ ದೇವರಿಂದ ಹೊಂದಿದ್ದನ್ನೇ ಮಾತನಾಡಿದ್ದಾರೆ.
ಹನೋಕನು ದೇವರಿಂದ ಹೊಂದಿದ್ದನ್ನೇ ಮಾತನಾಡಿದ್ದಾನೆ. ಅಬ್ರಹಾಮನು ದೇವರಿಂದ ಹೊಂದಿದ್ದನ್ನೇ ಮಾತನಾಡಿದ್ದಾನೆ. ಯೆಶಾಯನು ದೇವರಿಂದ ಹೊಂದಿದ್ದನ್ನೇ ಮಾತನಾಡಿದ್ದಾನೆ. ಪ್ರವಾದಿಗಳೆಲ್ಲರೂ ಸಹ ದೇವರಿಂದ ಹೊಂದಿದ್ದನ್ನ ಮಾತನಾಡಿದ್ದಾರೆ. ಅವರು ಪವಿತ್ರಾತ್ಮ ಪ್ರೇರಿತರಾಗಿ ಬರೆಯಲ್ಪಟ್ಟದ್ದಾದ್ರಿಂದ ಹೊರಗಿನವರಿಗೆ ಇದು ಅರ್ಥ ಆಗಲ್ಲ. ಯಾಕಂತ ಹೇಳಿದ್ರೆ ಯಾವ ಆತ್ಮನಿಂದ ಬರೆಯಲ್ಪಟ್ಟಿದೆಯೋ ಅದೇ ಆತ್ಮನಿಂದ ಓದಿದ್ರೆ ಮಾತ್ರ ಇದು ಅರ್ಥ ಆಗ್ತದೆ. ಯಾವ ಆತ್ಮನಿಂದ ಬರೆಯಲ್ಪಟ್ಟಿದೆಯೋ ಅದೇ ಆತ್ಮ ಉಳ್ಳವರಾಗಿ ನಡ್ಕೊಳ್ಳೋರಿಗೆ ಮಾತ್ರ ಇದು ಅರ್ಥ ಆಗುತ್ತದೆ. ಹೊರಗಿನವರಿಗೆ ಇದು ಕೇವಲ ಮತ ಗ್ರಂಥವಾಗಿದೆ. ಹೊರಗಿನವರು ಕೇವಲ ಎಲ್ಲಾ ಧರ್ಮಕ್ಕೂ ಒಂದೊಂದು ಗ್ರಂಥಗಳಿದ್ದಾವೆ, ಕ್ರೈಸ್ತರಿಗೂ ಒಂದು ಗ್ರಂಥ ಇದೆ, ಅದು ಬೈಬಲ್ ಆಗಿದೆ ಎಂಬುದಾಗಿ ಮಾತ್ರ ಅವರಿಗೆ ಗೊತ್ತಿದೆ ಹೊರತು ಇದು ದೇವರ ಪುಸ್ತಕ ಅಂತ ಅನೇಕರಿಗೆ ಗೊತ್ತಿಲ್ಲ. ಪ್ರೈಸ್ ದಿ ಲಾರ್ಡ್. ಆದ್ರಿಂದ ಪ್ರೈಸ್ ದಿ ಲಾರ್ಡ್ ಸ್ವಲ್ಪ ಸೀರಿಯಸ್ ಆಗಿ ವಾಕ್ಯಗಳನ್ನೆಲ್ಲ ಸಾಧ್ಯವಾದ್ರೆ ಬರೆದಿಟ್ಕೊಳ್ರಿ. ಇದು ಬಹಳ ಗಂಭೀರವಾಗಿ ಚಿಂತಿಸಬೇಕಾದ ವಿಷಯಗಳು. ಪ್ರೈಸ್ ದಿ ಲಾರ್ಡ್. ಇಲ್ಲಿ ನಾವು ನೋಡಿದೀವಲ್ಲ, ಇಲ್ಲಿರುವಂತ ಯಾವ ವಾಕ್ಯವಾಗಲಿ ಪ್ರೈಸ್ ದಿ ಲಾರ್ಡ್ ಮನುಷ್ಯರು ಸ್ವ ಇಚ್ಛೆಯಿಂದ ಬರೆದಿದ್ದಲ್ಲ. ಪ್ರೈಸ್ ದಿ ಲಾರ್ಡ್. ಮತ್ತೆ ಯಾರು ಬರೆದಿದ್ದು? ಮನುಷ್ಯರು ಬರೆದಿದ್ದಾರೆ. ಮನುಷ್ಯರನ್ನ ಪ್ರೇರೇಪಿಸಿದ ಯಾರು? ಪ್ರೈಸ್ ದಿ ಲಾರ್ಡ್. ಸೋದರ, ಇದು ನಿನ್ನೆ ಮೊನ್ನೆ ಪ್ರೈಸ್ ದಿ ಲಾರ್ಡ್ ಸೋದರ ಯಾರ್ಯಾರಿಗೂ ಯೆಶಾಯನಿಗೆ, ಯೆರೆಮೀಯನಿಗೆ, ದಾನಿಯೇಲನಿಗೆ ಎಲ್ಲ ಕೊಟ್ಟು ಬರೆಸಿದಲ್ಲ. ಇದು ಸತ್ಯ ಗ್ರಂಥವಾಗಿದೆ. ಇದು ಒರಿಜಿನಲ್ ಇರೋದು ಸತ್ಯವೇ ಪರಲೋಕದಲ್ಲಿ ದೇವರ ಬಳಿಯಲ್ಲೇ ಇದೆ. ಆ ಗ್ರಂಥದಲ್ಲಿ ಬರೆಯಲ್ಪಟ್ಟದ್ದನ್ನ ದೇವರು ತನ್ನ ಪ್ರವಾದಿಗಳಿಗೆ ಕೊಟ್ಟಿದ್ದಾರೆ ಹೊರತು ಇದು ಪ್ರವಾದಿಗಳು ಸ್ವ ಇಚ್ಛೆಯಿಂದ ಬರೆದಲ್ಲ. ದಾನಿಯೇಲನ ಪುಸ್ತಕ 10ನೇ ಅಧ್ಯಾಯ 20ನೇ ವಾಕ್ಯ ನೋಡ್ರಿ. ದಾನಿಯೇಲ 10:21. ಅವನು ನನಗೆ ಹೀಗೆ ಹೇಳಿದನು, ನಾನು ನಿನ್ನ ಬಳಿಗೆ ಏಕೆ ಬಂದೆನೆಂಬುದು ನಿನಗೆ ಗೊತ್ತಲ್ಲವೇ? ಈಗ ನಾನು ಪಾರಸಿಯ ರಾಜ್ಯದ ದಿವ್ಯಪಾಲಕನೊಂದಿಗೆ ಹೋರಾಡಲು ಹಿಂದಿರುಗಬೇಕು. ಪ್ರೈಸ್ ದಿ ಲಾರ್ಡ್. ದಾನಿಯೇಲನು ಉಪವಾಸವಿದ್ದು ಪ್ರಾರ್ಥಿಸಿದಾಗ ಆ ಉಪವಾಸ ಪ್ರಾರ್ಥನೆಯಲ್ಲಿ ದೇವರು ಅವನಿಗೆ ಪ್ರತ್ಯಕ್ಷನಾಗಿ, ದೇವದೂತರವನಿಗೆ ಪ್ರತ್ಯಕ್ಷನಾಗಿ ಕೊಟ್ಟಂತಹ ವಾಕ್ಯಗಳಾಗಿದೆ. ಇದು ಅನೇಕ ಸತ್ಯಗಳನ್ನ ಮೇಲೆ ಹೇಳಿದ ಮೇಲೆ 20ನೇ ವಾಕ್ಯದಲ್ಲಿ ಹೇಳ್ತಾನೆ, ನಾನು ನಿನ್ನ ಬಳಿಗೆ ಏಕೆ ಬಂದೆನೆಂದು ನಿನಗೆ ಗೊತ್ತಲ್ಲ. ಈಗ ನಾನು ಪಾರಸ್ಯ ರಾಜ್ಯದ ದಿವ್ಯ ಪಾಲಕನೊಂದಿಗೆ ಹೋರಾಡಲು ಹಿಂದಿರುಗಬೇಕು. ಅದು ನಾನು ಆಮೇಲೆ ಹೇಳ್ತೇನೆ, ಅದು ದೊಡ್ಡ ವಿಷಯ. ಪಾರಸ್ಯ ರಾಜ್ಯದ ದಿವ್ಯ ಪಾಲಕನು. ಆಮೇಲೆ ಪ್ರತಿಯೊಂದು ರಾಜ್ಯಕ್ಕೂ ನಾವು 4 ಸಾಮ್ರಾಜ್ಯಗಳ ಬಗ್ಗೆ ಮೊನ್ನೆ ನೋಡಿದೆವು. ಮೊದಲನೇದು ಕಲ್ದೆಯ ಸಾಮ್ರಾಜ್ಯ, ಎರಡನೇದು ಮೇದ್ಯಪಾರ್ಶ್ವ ಸಾಮ್ರಾಜ್ಯ, ಮೂರನೇದು ಗ್ರೀಸ್ ಸಾಮ್ರಾಜ್ಯ, ನಾಲ್ಕನೇದು ರೋಮ ಸಾಮ್ರಾಜ್ಯ, 5ನೇದು ಪ್ರಜಾಪ್ರಭುತ್ವ. ಪ್ರೈಸ್ ದಿ ಲಾರ್ಡ್. ಈ 4 ಸಾಮ್ರಾಜ್ಯಗಳು 5ನೇದು ಪ್ರಜಾಪ್ರಭುತ್ವ ಅನ್ನೋದನ್ನ ಕಳೆದ ದಿವಸಗಳು ನಾವು ಚೆನ್ನಾಗಿ ತಿಳ್ಕೊಂಡಿದ್ದೇವೆ. ಈ 4 ಸಾಮ್ರಾಜ್ಯಗಳಿಗೆ ದಿವ್ಯ ಪಾಲಕರಿದ್ದರು. ಪ್ರೈಸ್ ದಿ ಲಾರ್ಡ್. ದಿವ್ಯ ಪಾಲಕರು ಅಂತ ಹೇಳಿದ್ರೆ ಈ ಸಾಮ್ರಾಜ್ಯದ ಮುಖ್ಯಸ್ಥರನ್ನ ನಡೆಸುತ್ತಾ ಇದ್ದಂತ ಒಂದು ದಿವ್ಯ ಶಕ್ತಿ ಇತ್ತು. ಆ ಶಕ್ತಿ ದೇವರ ಶಕ್ತಿ ಅಲ್ಲ, ಮತ್ತೆ ಪೈಶಾಚಿಕ ಅಂಧಕಾರ ಲೋಕದಲ್ಲಿ ಆಕಾಶ ಮಂಡಲದಲ್ಲಿ ಅಧಿಕಾರ ನಡೆಸುವಂತ ದುರಾತ್ಮ ಸೇನೆಯ ದೊಡ್ಡ ಶಕ್ತಿಯು ಈ ದಿವ್ಯ ಪಾಲಕರನ್ನ ನಡೆಸುತ್ತಾ ಇದ್ದು, ಅವರು ಈ ಸಾಮ್ರಾಜ್ಯಗಳನ್ನ ನಡೆಸುತ್ತಾ ಇತ್ತು. ಈಗಲೂ ಅಷ್ಟೇ. ಪ್ರೈಸ್ ದಿ ಲಾರ್ಡ್. ಯಾರು ಪ್ರಧಾನಮಂತ್ರಿ ಆಗಬೇಕು, ಯಾರು ಅಧ್ಯಕ್ಷರಾಗಬೇಕು, ಯಾರು ನಿಲ್ಲಬೇಕೆಲ್ಲ ದೇವರೇ ನಿರ್ಣಯಿಸುವನಾಗಿದ್ದಾನೆ. ಆದ್ರೆ ಅವ್ರನ್ನೆಲ್ಲ ನಡೆಸುವಂತ ಬೇರೆ ಶಕ್ತಿನೂ ಇದೆ. ಪ್ರೈಸ್ ದಿ ಲಾರ್ಡ್. ಸೋದರ, ಅದೆಲ್ಲ ಇಲ್ಲಿ ವಿವರಿಸಿ ಹೇಳಲಿಕ್ಕಾಗಲ್ಲ. ಪ್ರೈಸ್ ದಿ ಲಾರ್ಡ್. ನಮಗೆ ವ್ಯಕ್ತವಾಗಿ ಗೊತ್ತಿರುವಂತ ವಿಷಯಗಳಾಗಿದೆ. ಎಲ್ಲ ಸಾಮ್ರಾಜ್ಯಕ್ಕೂ ದಿವ್ಯ ಶಕ್ತಿಗಳಿದ್ದಾವೆ. ಪ್ರೈಸ್ ದಿ ಲಾರ್ಡ್. ಅದು ಆಕಾಶ ಮಂಡಲದಲ್ಲಿ ಅಧಿಕಾರ ನಡೆಸುವಂತ ದುರಾತ್ಮ ಸೇನೆಯಾಗಿದೆ. ಆ ದುರಾತ್ಮ ಸೇನೆಯೊಂದಿಗೆ ಹೋರಾಡ್ಲಿಕ್ಕೆ ನಾನು ಹೋಗ್ಬೇಕು. ಈಗ ಪಾರಸಿಯ ರಾಜನೊಂದಿಗೆ ಹೋರಾಡಬೇಕಾಗಿದೆ. ಅವನ ಆದ್ಮೇಲೆ ಮತ್ತೇನಾಗ್ತದೆ ಕೂಡಲೇ ಆಮೇಲೆ ಗ್ರೀಸ್ ಸಾಮ್ರಾಜ್ಯ ಬರುತ್ತದೆ. ಪಾರಸಿಯ ರಾಜ್ಯ ಆದ್ಮೇಲೆ ಯಾವುದು ಬರುತ್ತೆ? ಗ್ರೀಸ್ ಸಾಮ್ರಾಜ್ಯ ಬರುತ್ತದೆ. ಓದಮ್ಮ. ನಾನು ಆ ಹೋರಾಟವನ್ನು ತೀರಿಸಿದ ಕೂಡಲೇ ಆಹಾ, ಗ್ರೀಕ್ ರಾಜ್ಯದ ದಿವ್ಯ ಪಾಲಕನ ಎದುರುಗೊಳ್ಳುವನು. ಆಮೇಲೆ ಆದರೂ ಅದನ್ನ ಅಂಡರ್ಲೈನ್ ಮಾಡ್ಕೋಬೇಕು. ಆದರೂ ಸತ್ಯಶಾಸನದಲ್ಲಿ ಲಿಖಿತವಾದದ್ದನ್ನ ಈಗ ನಿನಗೆ ತಿಳಿಸುವೇನು. ಪ್ರೈಸ್ ದಿ ಲಾರ್ಡ್. ಏನರ್ಥ ಆಯ್ತು ನಮಗೆ? ಸತ್ಯಶಾಸನದಲ್ಲಿ ಲಿಖಿತವಾಗಿರುವುದನ್ನ ನಿನಗೆ ತಿಳಿಸೋದಕ್ಕೆ ನಾನು ಬಂದಿದ್ದೇನೆ ಅಂತ ಹೇಳಿದ್ರೆ ಸತ್ಯಶಾಸನ ಎಲ್ಲಿದೆ ಹಾಗಾದ್ರೆ?
ಪ್ರೈಸ್ ದಿ ಲಾರ್ಡ್. ಎಲ್ಲರೂ ಸ್ವಲ್ಪ ವಿಚಾರ ಮಾಡ್ರಿ, ಚಿಂತಿಸ್ರಿ, ಉತ್ತರ ಕೊಡ್ರಿ. ಅದು ಸತ್ಯ ಶಾಸನ ಅಂದ್ಕೊಳ್ಳೆ ನಿಮ್ಗೆ ಸ್ವಲ್ಪ ಡೌಟ್ ಬರುತ್ತೆ. ಮಲಯಾಳದಲ್ಲಿ ಓದ್ರಿ ಅದು. ಪ್ರೈಸ್ ದಿ ಲಾರ್ಡ್. ಸೋದರಿ 21ನೇ ವಾಕ್ಯ. ಸತ್ಯ ಗ್ರಂಥದಲ್ಲಿ ಬರೆದಿರುವುದನ್ನ ನಿನಗೆ ತಿಳಿಸುವುದಕ್ಕೆ ಬಂದಿದ್ದೇನೆ. ಪ್ರೈಸ್ ದಿ ಲಾರ್ಡ್. ಅದಕ್ಕೆ ನಾನು ಕೇಳಿದೆ, ನಮ್ಮ ಪುಸ್ತಕದ ಮೇಲೆ ಹೆಡ್ಡಿಂಗ್ನಲ್ಲೇ ಇದೆ, ಏನಂತ ಇದೆ? ಸತ್ಯವೇದ, ಸತ್ಯ ಗ್ರಂಥ. ಸತ್ಯ ಗ್ರಂಥದಲ್ಲಿ ಬರೆದಿರುವುದನ್ನ ನಿನಗೆ ತಿಳಿಸುವುದಕ್ಕೆ ಬಂದಿದ್ದೇನೆಂತ ಮೀಕಾಯೇಲನು ಅಥವಾ ದೇವದೂತನು ದಾನಿಯೇಲನಿಗೆ ಹೇಳ್ತಾ ಇದ್ದಾನೆ. ಪ್ರೈಸ್ ದಿ ಲಾರ್ಡ್. ಹಾಗಾದ್ರೆ ಸತ್ಯ ಗ್ರಂಥ ಎಲ್ಲಿದೆ? ಆಮೇಲೆ ಬೈಬಲ್ ಬರೆದಿದ್ದು ಕೂಡಿಸಿದ್ದು ವಾಕ್ಯಗಳು ನಮ್ಮ ಕೈ ಸಿಕ್ಕಿದ್ದಲ್ಲ ಮೊನ್ನೆ. ಆದ್ರೆ ಸ್ತೋತ್ರ, ದಾನಿಯೇಲನಿಗೆ ಇದನ್ನು ಕೊಡುವಾಗ, ದಾನಿಯೇಲನಿಗೆ ಇದನ್ನು ಪ್ರಕಟಿಸುವಾಗ ಸತ್ಯ ಗ್ರಂಥದಲ್ಲಿ ಬರೆದದ್ದನ್ನ ದೇವದೂತನು ದಾನಿಯೇಲನಿಗೆ ಹೇಳ್ತಾ ಇದ್ದಾನೆ. ಹಾಗಾದ್ರೆ ಸತ್ಯ ಗ್ರಂಥ ಎಲ್ಲಿದೆ? ಪರಲೋಕದಲ್ಲಿದೆ. ದೇವರ ಬಲಗೈಯಲ್ಲಿದೆ. ದೇವರ ಬಲಗೈಯಲ್ಲಿರುವಂತ ಪರಲೋಕದಲ್ಲಿರುವಂತ ಸತ್ಯ ಗ್ರಂಥದಲ್ಲಿ ಬರೆದಿರೋ ವಿಷಯನೇ ಈಗ ನಡೀತಾ ಇರೋದು. ಪ್ರೈಸ್ ದಿ ಲಾರ್ಡ್. ಅರ್ಥ ಆಯ್ತಾ? ಆ ಗ್ರಂಥದ ಒಂದು ಕಾಪಿಯನ್ನು ದೇವರು ನಮ್ಮ ಕೈಯಲ್ಲಿ ಕೊಟ್ಟಿದ್ದಾರೆ. ಇದು ಸುಮ್ಮನೆ ಬೈಬಲ್ ಸೊಸೈಟಿಯವರು ಮಾಡಿದ ದೊಡ್ಡ ಕೆಲಸ, ಹೌದು, ಸತ್ಯ. ಆದ್ರೆ ಪ್ರೈಸ್ ದಿ ಲಾರ್ಡ್ ಸಹೋದರ, ಇದು ಅವರದಲ್ಲ, ಮತ್ತೆ ಯಾರ್ದು? ಇದು ಪರಲೋಕದ ದೇವರ ಪುಸ್ತಕವಾಗಿದೆ. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ವಿಮೋಚನಕಾಂಡ 24ನೇ ಅಧ್ಯಾಯ 12ನೇ ವಾಕ್ಯ ಹೋದ್ರಿ. ವಿಮೋಚನಕಾಂಡ 24ನೇ ಅಧ್ಯಾಯ 12ನೇ ವಾಕ್ಯ. ಯೆಹೋವನು ಮೋಶೆಗೆ, ನೀನು ಬೆಟ್ಟವನ್ನು ಹತ್ತಿ ಬಂದು ನನ್ನ ಹತ್ತಿರದಲ್ಲೇ ಇರು. ನೀನು ಬೆಟ್ಟವನ್ನು ಹತ್ತಿ ಬಂದು ನನ್ನ ಹತ್ತಿರದಲ್ಲೇ ಇರು. ನೀನು ಆ ಧರ್ಮಶಾಸ್ತ್ರವನ್ನು, ಆಜ್ಞೆಗಳನ್ನು ಜನರಿಗೆ ಬೋಧಿಸುವಂತೆ ನಾನು ಅವುಗಳನ್ನು ಬರೆದಿರುವ ಶಿಲಾಶಾಸನಗಳನ್ನು ನಿನಗೆ ಕೊಡುತ್ತೇನೆ ಅಂತ ಹೇಳಿದನು. ನೀನು ಬಂದು ನನ್ನ ಹತ್ತಿರದಲ್ಲಿ ಕೂತ್ಕೋ. ನಾನು ಬರೆದಿರುವಂತಹ ಶಿಲಾಶಾಸನವನ್ನ, ಧರ್ಮೋಪದೇಶವನ್ನ ನಿನಗೆ ಕೊಡುತ್ತೇನೆ. ನೀನು ಅದನ್ನು ತಗೊಂಡು ಹೋಗಿ ಜನಕ್ಕೆ ಬೋಧಿಸಬೇಕು. ಪ್ರೈಸ್ ದಿ ಲಾರ್ಡ್. ಅವಾಗ ಇದರ ಮೊದಲನೇದಾಗಿ, ಇದು ಮನುಷ್ಯರಿಗೆ ಮೊದಲನೇದಾಗಿ ಸಿಗ್ತಾ ಇರೋದು ಮೋಶೆ ಕೈಗೆ. ದೇವರು ತನ್ನ ಕೈಯಿಂದ ಬರೆದ ಪುಸ್ತಕವನ್ನ, ತನ್ನ ಕೈಯಿಂದ ಬರೆದ ಶಿಲಾಶಾಸನವನ್ನ ಯಾರಿಗೆ ಕೊಟ್ಟನು? ಮೋಶೆ ಬರೆದಿರುವ ಪಂಚಗ್ರಂಥಗಳನ್ನು ನಾವು ಮೊದಲು ನೋಡ್ತೇವೆ ಸತ್ಯವೇದದಲ್ಲಿ. 5 ಪುಸ್ತಕಗಳು ಮೊದಲು ಬರೆದಿರುವಂತಹ ಪುಸ್ತಕಗಳು ಮೋಶೆ ಬರೆದಿರುವಂತ. ಮೋಶೆ ಇದೆಲ್ಲ ಹೇಗೆ ಬರೆದರು ಅಂತ ಕೇಳಿದ್ರೆ, ಸೀನಾಯಿ ಪರ್ವತದಲ್ಲಿ ಯೆಹೋವ ದೇವರು ಮೋಶೆಗೆ ಅದನ್ನು ಬರೆದು ಕೊಟ್ಟನು. ಪ್ರೈಸ್ ದಿ ಲಾರ್ಡ್. ಆದ್ರಿಂದ ಈ ಪುಸ್ತಕ ಅಷ್ಟು ಸುಲಭ ಅಂತ ತಿಳ್ಕೊಬೇಡ್ರಿ ನೀವು. ಸ್ತೋತ್ರ. ಇದನ್ನು ಓದ್ತಾ ಬರುವಾಗ ಗೊತ್ತಾಗುತ್ತದೆ, ಸಮಯ ನನಗೆ ಸಾಲಲ್ಲ. ಇದು ಓದ್ತಾ ಬರುವಾಗ ನಿಮ್ಗೆ ಗೊತ್ತಾಗುತ್ತೆ ಇದರ ಸೀರಿಯಸ್ನೆಸ್ ಎಷ್ಟು ದೊಡ್ಡದೆಂಬುದಾಗಿ. ನೀವು ಇದನ್ನು ಹೊತ್ತುಕೊಂಡು ತಿರುಗ್ತಿರಲ್ಲ, ಆದ್ರೂ ಕೂಲಿ ಪ್ರೈಸ್ ಲಾರ್ಡ್ ಬಹಳ ದೊಡ್ಡದು. ಸ್ತೋತ್ರ. ಆದ್ರಿಂದ ಇದನ್ನ ಕೈಯಲ್ಲಿ ಹಿಡ್ಕೊಳ್ಳೋದಕ್ಕೂ ಹೊತ್ಕೊಂಡು ತಿರುಗೋದಕ್ಕೆಲ್ಲ ನಾಚಿಕೆ ಪಡಬಾರದು. ಪ್ರೈಸ್. ಇದು ದೇವರ ಗ್ರಂಥವಾಗಿದೆ, ಸತ್ಯ ಗ್ರಂಥವಾಗಿದೆ. ಇದರಲ್ಲಿ ಬರೆದಿರೋದೇ ಇವತ್ತು ಲೋಕದಲ್ಲಿ ನಡೀತಾ ಇರೋದು. ಇದರದ್ದು ಒರಿಜಿನಲ್ ಪರಲೋಕದಲ್ಲಿದೆ. ಮೋಶೆಗೆ ದೇವರು ಹೇಳ್ತಾನೆ, ನೀನು ಬಂದು ನನ್ನ ಹತ್ರ ಕೂತ್ಕೋ, ನಾನು ಬರೆದಿರುವ ಶಾಸ್ತ್ರವನ್ನು, ಸತ್ಯ ಗ್ರಂಥವನ್ನು ನಿನಗೆ ಕೊಡ್ತೇನೆ, ಶಿಲಾಶಾಸನವನ್ನು ನಿನಗೆ ಕೊಡ್ತೇನೆ, ನೀನು ಇದನ್ನು ತಗೊಂಡು ಹೋಗಿ ಬೋಧಿಸಬೇಕು ಜನಕ್ಕೆ. ಪ್ರೈಸ್ ದಿ ಲಾರ್ಡ್. ಸಹೋದರ, 33ನೇ ಅಧ್ಯಾಯ 2ನೇ ವಾಕ್ಯ. ಯೆಹೋವನು ಸೀನಾಯಿ ಬೆಟ್ಟದಿಂದ ಬಂದು ಸೇಯಿರ್ ಎಂಬ ಬೆಟ್ಟದ ಸೀಮೆಯೊಳಗಿಂದ ಬೆಟ್ಟದ ಸೀಮೆಯಿಂದ ಪ್ರಕಾಶಿಸಿ ಪಾರಾನ್ ಪರ್ವತದಿಂದ ಹೊಳೆದು ಲಕ್ಷಾಂತರ ಪರಿಶುದ್ಧ ದೂತರೊಡನೆ ಪ್ರತ್ಯಕ್ಷನಾಗಿ ಅವರಿಗೋಸ್ಕರ ಪ್ರತ್ಯಕ್ಷನಾದನು, ದಯ ಮಾಡಿದನು. ಆಮೇಲೆ ಆತನ ಬಲಪಾರ್ಶ್ವದಲ್ಲಿ ದೇವರು ಲಕ್ಷಾಂತರ ದೇವದೂತರ ಸಮೇತನಾಗಿ ಪ್ರತ್ಯಕ್ಷನಾದಾಗ, ಸೀನಾಯಿ ಪರ್ವತದಲ್ಲಿ ಸೇಯಿರ್ ತಗ್ಗಿನಲ್ಲಿ ಪ್ರತ್ಯಕ್ಷವಾದಾಗ, ಪ್ರೈಸ್ ದಿ ಲಾರ್ಡ್, ಮೋಶೆ ಅದನ್ನು ದರ್ಶನದಲ್ಲಿ ನೋಡುವಾಗ ಆತನ ಬಲಗಡೆಯಲ್ಲಿ ಅಗ್ನಿ ಸದೃಶವಾದಂತ ಧರ್ಮಶಾಸ್ತ್ರವಿತ್ತು. ಪ್ರೈಸ್ ದಿ ಲಾರ್ಡ್. ದೇವರು ಪ್ರತ್ಯಕ್ಷನಾದಾಗ ದೇವರ ಬಲಗೈಯಲ್ಲಿ ಅಗ್ನಿ ಸ್ಪರ್ಶವುಳ್ಳಂತ, ಅಗ್ನಿಮಯವಾದಂತ ಧರ್ಮಶಾಸ್ತ್ರವಿತ್ತು.
ಅದರಲ್ಲಿ ಬರೆದಿದ್ದನ್ನೇ ದಾನಿಯೇಲನಿಗೆ ದೇವದೂತನು ಹೇಳಿಕೊಟ್ಟದ್ದು. ಪ್ರೈಸ್ ದಿ ಲಾರ್ಡ್. ಪ್ರವಾದಿಗಳಿಗೆ ದೇವರು ಕೊಟ್ಟದ್ದು ಅದರಿಂದಾನೇ. ಆದ್ರಿಂದಲೇ ಯೆಶಾಯನು ಹೇಳಿದನು, ಈ ಗ್ರಂಥ ಯಾರ್ದಂತ ಯೆಶಾಯನು ಹೇಳಿದನು 34:16 ಓದಿದಾಗ, ಯೆಹೋವನ ಗ್ರಂಥದಲ್ಲಿ ಹುಡುಕಿ ಓದಿರಿ. ಅವಾಗ ಇದು ಮನುಷ್ಯರದಲ್ಲ, ಇದು ಯೆಹೋವನದಾಗಿದೆ. ಯೆಹೋವನ ಬಲಗೈಯಲ್ಲಿ ಹಿಡ್ಕೊಂಡು ಬಂದು ಮೋಶೆಗೆ ಪ್ರಕಟಿಸಿ ಕೊಟ್ಟಂತ ವಾಕ್ಯಗಳನ್ನ ಮೋಶೆ ಬರೆದು ನಮಗೆ ಕೊಟ್ಟಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಮತ್ತೆ ಮೋಶೆಯ ಕಾಲವಾದ ನಂತರ ನಡೆದ ಘಟನೆಗಳನ್ನ ಒಬ್ಬೊಬ್ಬರನ್ನಾಗಿ ದೇವರ ಪರಿಶುದ್ಧಾತ್ಮನು ಪ್ರೇರೇಪಿಸಿದ್ದಕ್ಕೆ ತಕ್ಕಂತೆ ಅವರು ಬರೆದಿದ್ದಾರೆ. ಹಾಗೆ ಬರೆದು ಆತ್ಮಭರಿತರಾಗಿ ಬರೆದ ಪುಸ್ತಕಗಳನ್ನ ಪ್ರತ್ಯೇಕಿಸಿ ನಮ್ಮ ಹಿರಿಯರು ಆತ್ಮೀಯರು ಪ್ರತ್ಯೇಕಿಸಿ 66 ಪುಸ್ತಕಗಳನ್ನ ಕೂಡಿಸಿ ಸತ್ಯವೇದವಾಗಿ ನಮ್ಮ ಕೈಯಲ್ಲಿ ಕೊಟ್ಟಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಅದಕ್ಕೆ ಪೇತ್ರನು ಹೇಳುತ್ತಿದ್ದಾನೆ, ಈ ಶಾಸ್ತ್ರದಲ್ಲಿ ಬರೆದಿರುವ ಮಾತುಗಳು ಯಾರು ಎಂದು ಸ್ವ ಇಚ್ಛೆಯಿಂದ ಬರೆದಿದ್ದಲ್ಲ, ಮನುಷ್ಯರು ದೇವರಾತ್ಮ ಪ್ರೇರಿತರಾಗಿ ದೇವರಿಂದ ಹೊಂದಿದ್ದನ್ನೇ ಬರೆದಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಅವಾಗ ಇದರಲ್ಲಿ ಬರೆದಿರೋ ವಿಷಯಗಳನ್ನು ಸಾಮಾನ್ಯ ಎಂಬುದಾಗಿ ಎಣಿಸಬಾರ್ದು, ತುಚ್ಛವೆಂದು ಎಣಿಸಬಾರ್ದು, ತಮಾಷೆಯಾಗಿ ಕಾಣಬಾರದು. ಇದು ಬಹಳ ಸೀರಿಯಸ್ ಆಗಿ ನಾವು ಕೈಕೊಂಡು ನಡೆಯಬೇಕಾದ ವಾಕ್ಯಗಳಾಗಿದೆ. ಪ್ರೈಸ್ ದಿ ಲಾರ್ಡ್. ಸೋದರ, ಪ್ರಕಟಣೆ ಗ್ರಂಥ 1ನೇ ಅಧ್ಯಾಯ 3ನೇ ವಾಕ್ಯ, ಬೇಗ ಓದಬೇಕು. ಪ್ರಕಟಣೆ ಗ್ರಂಥ 1ನೇ ಅಧ್ಯಾಯ 3ನೇ ವಾಕ್ಯ. ಈ ಪ್ರವಾದನ ವಾಕ್ಯಗಳನ್ನು ಓದುವಂತವನು, ಈ ಪ್ರವಾದನ ವಾಕ್ಯಗಳನ್ನು ಓದುವಂತವರು, ಕೇಳುವಂತವರು, ಈ ಪ್ರವಾದನೆಯಲ್ಲಿ ಬರೆದಿರುವ ಮಾತುಗಳನ್ನು ಕೈಕೊಂಡು ನಡೆಯುವವರು ಧನ್ಯರು. ಅವು ನೆರವೇರುವ ಸಮಯವು ಸಮೀಪವಾಗಿದೆ. ಪ್ರೈಸ್ ದಿ ಲಾರ್ಡ್. ಈ ಪ್ರವಾದನ ವಾಕ್ಯಗಳನ್ನ ಓದಿದರೆ ಅವರು ಧನ್ಯರು. ಓದಕ್ ಬರಲ್ಲಪ್ಪ, ಅವ್ರೇನ್ ಮಾಡ್ಬೇಕು? ಓದಿದ್ದನ್ನ ಕೇಳಬೇಕು. ಕೇಳುವವರು ಧನ್ಯರು. ಪ್ರೈಸ್ ದಿ ಲಾರ್ಡ್. ಓದಿದವರು, ಕೇಳಿದವರು, ಕೈಕೊಂಡು ನಡೆದವರು ಸಹ ಧನ್ಯರು. ಯಾಕಂದ್ರೆ ಇದು ಯಾರ ಪುಸ್ತಕ? ಯೆಹೋವನ ಶಾಸ್ತ್ರ, ದೇವರ ಪುಸ್ತಕ. ದೇವರು ನಮಗೆ ಕೊಟ್ಟಿರುವಂತ ಆಜ್ಞೆಗಳಾಗಿದೆ. ಬೇರೆ ಮತ ಗ್ರಂಥಗಳ ಪ್ರಕಾರ ಯಾರ್ಯಾರೋ ಏನೇನೋ ಬರೆದಿದ್ದಲ್ಲ ಇದೆ. ಬೇರೆ ಗ್ರಂಥಗಳ ಎಲ್ಲ ಮೂಲ ಹುಡುಕುತ್ತಾ ಹೋದರೆ ತಮಾಷೆ. ನಮಗೆ ಸೋದರ ಬಹಳ ತಮಾಷೆ ಅನಿಸುತ್ತದೆ. ಆದರೆ ಇದು ಬಹಳ ಸೀರಿಯಸ್ ಆಗಿ ಚಿಂತಿಸಬೇಕು. ಇದು ದೇವರ ಗ್ರಂಥವಾಗಿದೆ. ದೇವರ ಗ್ರಂಥ ಅಂತ ಬೇರೆ ಯಾವ ಮತ ಗ್ರಂಥದಲ್ಲಿ ಎಲ್ಲೂ ಬರೆದಿಲ್ಲ. ಪ್ರೈಸ್ ದಿ ಲಾರ್ಡ್. ಸೋದರ, ಆದ್ರಿಂದ ಇದು ದೇವರ ಗ್ರಂಥವಾದುದರಿಂದ ಅದರದೇ ಆದ ರೀತಿಯಲ್ಲಿ ಅದನ್ನು ಉಪಯೋಗಿಸಬೇಕು. ಪ್ರಕಟಣೆ ಗ್ರಂಥ 22ನೇ ಅಧ್ಯಾಯ 18ನೇ ವಾಕ್ಯ. ಈ ಪುಸ್ತಕದ ಪ್ರವಾದನ ವಾಕ್ಯಗಳನ್ನು ಎಲ್ಲರೂ ಗಮನಿಸಬೇಕು. ಈ ಪುಸ್ತಕದ ಎಲ್ಲಾ ಪ್ರವಾದನಾ ವಾಕ್ಯಗಳನ್ನ ಕೇಳುವ ಪ್ರತಿಯೊಬ್ಬನಿಗೆ ನಾನು ಹೇಳುವ ಸಾಕ್ಷಿ ಏನೆಂದರೆ, ನಾನು ಹೇಳುವಂತ ಸಾಕ್ಷಿ ಏನಂದ್ರೆ, ಇವುಗಳಿಗೆ ಯಾವನಾದ್ರೂ ಹೆಚ್ಚು ಮಾತುಗಳನ್ನು ತಂದು ಹಾಕಿದರೆ, ಈ ಬರೆದಿರುವಂತ ಗ್ರಂಥವಲ್ಲದೆ ಇವುಗಳಲ್ಲಿ ಯಾರಾದರೂ ಹೆಚ್ಚಿಗೆ ಮಾತುಗಳನ್ನು ತಂದು ಹಾಕಿದರೆ, ದೇವರು ಅವನ ಮೇಲೆ ಈ ಪುಸ್ತಕದಲ್ಲಿ ಬರೆದಿರುವ ಉಪದ್ರವಗಳನ್ನು ತಂದು ಹಾಕುವನು. ಉಪದ್ರವಗಳನ್ನೆಲ್ಲ ತಂದು ಹಾಕ್ತಾನೆ. ಅವನು ಉದ್ಧಾರ ಆಗೋದೇ ಇಲ್ಲ. ಯಾವನಾದರೂ ಈ ಪ್ರವಾದನ ಪುಸ್ತಕದಲ್ಲಿ ಬರೆದಿರುವ ಮಾತುಗಳಲ್ಲಿ, ಈ ಪ್ರವಾದನಾ ಗ್ರಂಥದಲ್ಲಿ ಬರೆದಿರುವ ಮಾತುಗಳನ್ನು ಒಂದನ್ನಾದರೂ ತೆಗೆದು ಬಿಟ್ಟರೆ, ಈ ಪುಸ್ತಕದಲ್ಲಿ ಬರೆದಿರುವ ಪರಿಶುದ್ಧ ಪಟ್ಟಣದಲ್ಲಿಯೂ, ಈ ಪುಸ್ತಕದಲ್ಲಿ ಬರೆದಿರುವಂತಹ ಪರಿಶುದ್ಧ ಪಟ್ಟಣದಲ್ಲಿಯೂ, ಜೀವವೃಕ್ಷದಲ್ಲಿಯೂ ಅವನಿಗಿರುವ ಪಾಲನ್ನು ದೇವರು ತೆಗೆದು ಬಿಡುವನು. ಅಂದ್ರೆ ಅವನ ಪರಲೋಕ ದೇವರ ರಾಜ್ಯವನ್ನು ಕಾಣುವುದೇ ಇಲ್ಲ. ಅವನನ್ನ ದೇವರು ತೆಗೆದು ಹಾಕ್ತಾನೆ. ಯಾರನ್ನ ಏನು ಓದಿದ್ರಿ? ಅರ್ಥ ಆಯ್ತಾ ಏನಾದ್ರು? ಇನ್ನೊಂದ್ಸಲ ಓದಮ್ಮ. ಈ ಪುಸ್ತಕದಲ್ಲಿ, ಯಾವ ಪುಸ್ತಕದಲ್ಲಿ? ನಮ್ಮ ಕೈಯಲ್ಲಿ ದೇವರು ಕೊಟ್ಟಿರುವಂತ ದೇವರ ಪುಸ್ತಕದಲ್ಲಿ ಬರೆದಿರುವಂತ ಪ್ರವಾದನಾ ವಾಕ್ಯಗಳನ್ನು ಕೇಳುವ ಪ್ರತಿಯೊಬ್ಬನಿಗೆ ನಾನು ಹೇಳುವ ಸಾಕ್ಷಿ ಏನಂದ್ರೆ, ಪ್ರೈಸ್ ದಿ ಲಾರ್ಡ್, ಯೋಹಾನನಿಗೆ ಈ ಪ್ರವಾದನೆಯನ್ನು ಪ್ರಕಟಿಸಿಕೊಟ್ಟಂತ ಸಾಕ್ಷಾತ್ ಕರ್ತನಾದ ಯೇಸು ಕ್ರಿಸ್ತನೇ. ಪ್ರೈಸ್ ದಿ ಲಾರ್ಡ್. ಆತನು ಹೇಳ್ತಿದ್ದಾನೆ, ಇವುಗಳಲ್ಲಿ ಯಾವನಾದರೂ ಹೆಚ್ಚು ಮಾತುಗಳನ್ನ ತಂದು ಹಾಕಿದರೆ,
ಅನೇಕರು ಇದರಲ್ಲಿ ಬಂದು ತಂದು ತುಂಬಾ ಹಾಕ್ತಾನೇ ಇದ್ದಾರೆ. ಪರವಾಗಿಲ್ಲ ಬಿಡು, ಹಂಗೂ ಮಾಡ್ಬೋದು, ಪರವಾಗಿಲ್ಲ ಬಿಡು, ಹಿಂಗೂ ಮಾಡ್ಬೋದು, ಪರವಾಗಿಲ್ಲ ಬಿಡು, ಅದು ಒಳ್ಳೇದೆ, ಇದು ಒಳ್ಳೇದೆ, ಅದಕ್ಕೇನಂತೆ, ಇದಕ್ಕೇನಂತೆ, ಹಂಗೂ ಮಾಡ್ಬೋದಲ್ಲ, ಅದಕ್ಕೇನು ತಪ್ಪು, ಅದೇನು ತಪ್ಪ? ಪ್ರೈಸ್ ದಿ ಲಾರ್ಡ್. ತಂದು ಹಾಕುವವರನ್ನ ದೇವರು ಸುಮ್ಮನೆ ಬಿಡುವುದಿಲ್ಲ. ಪ್ರೈಸ್ ದಿ ಲಾರ್ಡ್. ಈ ಪ್ರವಾದನಾ ಗ್ರಂಥದಲ್ಲಿ ಬರೆದಿರುವಂತ ಎಲ್ಲಾ ಶಾಪವನ್ನು ಅವನ ಮೇಲೆ ಬರಮಾಡುತ್ತಾರೆ. ಹಂಗಲ್ಲ, ಹಿಂಗಲ್ಲ, ಅದಲ್ಲ, ಇದಲ್ಲ, ಅದು ನಡೆಯುತ್ತೆ, ಇದು ನಡೆಯುತ್ತೆ, ಹಂಗೂ ಪರವಾಗಿಲ್ಲ, ಹಿಂಗೂ ಪರವಾಗಿಲ್ಲ ಅಂತ ಹೇಳೋರನ್ನ ಪರಲೋಕದ ದೇವರು ಸುಮ್ಮನೆ ಬಿಡುವುದಿಲ್ಲ. ಯಾಕಂದ್ರೆ ಅಗ್ನಿಮಯವಾದಂಥ ಗ್ರಂಥ ಇದು. ಪ್ರೈಸ್ ದಿ ಲಾರ್ಡ್. ಅಗ್ನಿಮಯವಾದ ಗ್ರಂಥವನ್ನು ದೇವರು ತಾನೇ ನಮಗೆ ಕೊಟ್ಟಂತ ವಾಕ್ಯಗಳಿವು. ಇದನ್ನು ಕೈಕೊಂಡು ನಡೆಯುವವನು ಧನ್ಯನು, ಇದನ್ನು ಓದುವವನು ಧನ್ಯನು, ಇದರಲ್ಲಿ ಬರೆದಿರುವ ಪ್ರಕಾರ ನಡೆಯುವವರು ಧನ್ಯರು. ಆದ್ರೆ ಇದಕ್ಕೆ ಹೆಚ್ಚಿನದನ್ನು ಸೇರಿಸುವವನಿಗೆ ಏನಾಗ್ತದೆ? ಉಪದ್ರವಗಳು ಅವನ ಮೇಲೆ ಬರ್ತಾನೆ ಇರ್ತದೆ. ಕೈಕೊಂಡು ನಡೆದ್ರೆ ಒಳ್ಳೆಯದು. ಪ್ರೈಸ್ ದಿ ಲಾರ್ಡ್. ಪಾಸ್ ಹಂಗೆ ಯಾಕೆ ಹೇಳಿದ್ರು, ಪಾಸ್ ಹಿಂಗೆ ಯಾಕೆ ಹೇಳಿದ್ರು, ಪಾಸ್ ನಮ್ಮ ಮಕ್ಕಳಿಗೆ ಯಾಕೆ ಹೇಳಿದ್ರು, ಪಾಸ್ ಹಂಗೆ ಯಾಕೆ ಅದನ್ನ ತಡಿತಾರೆ, ಇದನ್ನ ತಡಿತಾರೆ ಅಂತ ಹೇಳಿದ್ರೆ ನನಗೇನಾಗಬೇಕಾಗಿದೆ? ಪ್ರೈಸ್ ದಿ ಲಾರ್ಡ್. ಸೋದರ, ಹೇಳೋ ಜವಾಬ್ದಾರಿ ನಮ್ದು. ಮಾಡೋದು ಬೇಕಾದ್ರೆ ಮಾಡ್ರಿ, ಬೇಡಾದ್ರೆ ಬಿಡ್ರಿ. ಇದರಲ್ಲಿ ಹೆಚ್ಚಿನದನ್ನು ತಂದು ಹಾಕಿದ್ರೆ ಉಪದ್ರವನೂ ಜೊತೆಲಿ ಬರ್ತದೆ. ಪ್ರೈಸ್ ದಿ ಲಾರ್ಡ್. ಯಾವನಾದ್ರೂ ಇದರಲ್ಲಿ ಮತ್ತು ಉಪದ್ರವವನ್ನು ತಂದು ಹಾಕೋದು ಮಾತ್ರವಲ್ಲ, ಅದ್ರ ಕೆಳಗಿನ ವಾಕ್ಯ, ಯಾವನಾದರೂ ಈ ಪ್ರವಾದನ ಪುಸ್ತಕದಲ್ಲಿರುವ ಮಾತುಗಳಲ್ಲಿ ಒಂದನ್ನಾದರೂ ತೆಗೆದು ಬಿಟ್ಟರೆ, ಇದರಲ್ಲಿರುವ ಒಂದನ್ನಾದರೂ ತೆಗೆದು ಬಿಟ್ರೆ, ಪ್ರೈಸ್ ದಿ ಲಾರ್ಡ್, ದೀಕ್ಷಾ ಸ್ನಾನ ಬೇಡ, ಅನ್ಯ ಭಾಷೆ ಬೇಡ, ಪ್ರವಾದನೆ ಬೇಡ, ಪ್ರೈಸ್ ದಿ ಲಾರ್ಡ್, ತೆಗೆದು ಬಿಟ್ಟರೆ, ಈ ಪುಸ್ತಕದಲ್ಲಿ ಬರೆದಿರುವಂತ ಪರಿಶುದ್ಧ ಪಟ್ಟಣದಲ್ಲಿಯೂ, ಪ್ರೈಸ್ ದಿ ಲಾರ್ಡ್ ಸ್ತೋತ್ರಂ, ಬೇಕಂತ ದೇವರು ಕೊಟ್ಟದನ್ನು ಬೇಡ ಅಂತ ಹೇಳಲಿಕ್ಕೆ ನಮಗೇನು ಅಧಿಕಾರ? ಪ್ರೈಸ್ ದಿ ಲಾರ್ಡ್. ನೀರಿನಲ್ಲಿ ಮುಳುಗಿ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳಬೇಕಂತ ವಾಕ್ಯ ಇರುವಾಗ ಮುಳುಗದೇ ಇದ್ರೂ ಪರವಾಗಿಲ್ಲ, ಪ್ರೈಸ್ ದಿ ಲಾರ್ಡ್, ನೀರು ಹಾಕಿದ್ರೂ ಸಾಕು ಅಂತ ಹೇಳಿದ್ರೆ ಪ್ರೈಸ್ ದಿ ಲಾರ್ಡ್ ಏನರ್ಥ? ಅನ್ಯ ಭಾಷೆ ಬೇಡ, ಅನ್ಯ ಭಾಷೆಯಲ್ಲಿ ಮಾತನಾಡ್ರಿ ಅಂತ ಬೈಬಲ್ ಹೇಳುವಾಗ ಅನ್ಯ ಭಾಷೆ ಬೇಡ, ಪ್ರವಾದನೆ ಬೇಡ, ಎಲ್ಲ ನಿಂತೋಯ್ತು, ಅದೆಲ್ಲ ತಮಾಷೆ ಅಂತ ಅಣಕಿಸಿದ್ರೆ ಅವರ ಗತಿ ಏನು? ಪ್ರೈಸ್ ದಿ ಲಾರ್ಡ್. ಇದೆಲ್ಲ ಸೀರಿಯಸ್ ಆಗಿ ತಗೊಳ್ಬೇಕು. ಕೆಲವರು ಇದನ್ನು ಕುಚ್ಚೋದ್ಯವಾಗಿ ಮಾಡ್ತಾರೆ, ಚೇಷ್ಟೆಯಾಗಿ ಮಾಡ್ತಾರೆ. ಕೆಲವರಿಗೆ ಇದೆಲ್ಲ ತಮಾಷೆ ಆಗಿದೆ, ಇದನ್ನು ಸೀರಿಯಸ್ ಅನ್ಸ್ಕೋತಿಲ್ಲ. ಯಾರ್ದಿದು? ಬದಲಾವಣೆ ಮಾಡ್ಲಿಕ್ಕೆ ನನಗೇನು ಅಧಿಕಾರ? ಚೇಂಜ್ ಮಾಡ್ಲಿಕ್ಕೆ ನನಗೇನು ಅಧಿಕಾರ? ತಂದು ಹಾಕಲಿಕ್ಕೆ ನನಗೇನು ಅಧಿಕಾರ? ತೆಗೆದು ಬಿಡ್ಲಿಕ್ಕೆ ನನಗೇನು ಅಧಿಕಾರ? ಪ್ರೈಸ್ ದಿ ಲಾರ್ಡ್. ಯಾರ್ದಾಗಿದೆ ಇದು? ಯೆಹೋವನ ವಾಕ್ಯ. ಪ್ರೈಸ್ ದಿ ಲಾರ್ಡ್. ದೇವರ ವಾಕ್ಯ, ದೇವರ ವಾಕ್ಯ. ಹೊಸ ಒಡಂಬಡಿಕೆಯಲ್ಲಿ ಅನೇಕ ಸಾರಿ ನೋಡ್ತೇವೆ ದೇವರ ವಾಕ್ಯ, ದೇವರ ವಾಕ್ಯ. ಇಬ್ರಿಯರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 12ನೇ ವಾಕ್ಯ. ಯಾಕೆಂದರೆ ದೇವರ ವಾಕ್ಯವು ಸಜೀವವಾದದ್ದು. ಪ್ರೈಸ್ ದಿ ಲಾರ್ಡ್. ಯಾಕಂದ್ರೆ ದೇವರ ವಾಕ್ಯವು, ಅಮ್ಮ ನಾವು ಓದ್ತಾ ಇರೋದು ಯಾರ ವಾಕ್ಯ? ದೇವರ ವಾಕ್ಯ. ಗಟ್ಟ ಹೇಳ್ರಿ, ದೇವರ ವಾಕ್ಯ. ದೇವರ ವಾಕ್ಯ. ಪ್ರಸಂಗ ಮಾಡ್ತಾ ಇರೋದು ದೇವರ ವಾಕ್ಯದಿಂದ, ಓದ್ತಾ ಇರೋದು ದೇವರ ವಾಕ್ಯದಿಂದ. ಪ್ರೈಸ್ ದಿ ಲಾರ್ಡ್. ಆದ್ರಿಂದ ಇದನ್ನು ಬದಲಾಯಿಸಲಿಕ್ಕೆ ಯಾರಿಗೂ ಅಧಿಕಾರವಿಲ್ಲ, ಬರೆದಿರುವ ದೇವರಿಗೆ ಮಾತ್ರ. ದೇವರು ಪ್ರೈಸ್ ದಿ ಲಾರ್ಡ್ ಇದನ್ನು ಕೊಟ್ಟು ಸಾವಿರಾರು ವರ್ಷಗಳಾಯಿತು, ಒಂದು ಅಕ್ಷರವನ್ನಾದರೂ ಇನ್ನೂವರೆಗೆ ಬದಲಾಯಿಸಿಲ್ಲ. ಭಾರತೀಯ ಸಂವಿಧಾನವನ್ನು ಅನೇಕ ತಿದ್ದುಪಡಿಗಳನ್ನು ಮಾಡಿದ್ದಾರೆ. ಲೋಕದ ನಾನಾ ರಾಷ್ಟ್ರಗಳ ಸಂವಿಧಾನಗಳನ್ನು ತಿದ್ದುಪಡಿ ಮಾಡಿದ್ದಾರೆ. ಸತ್ಯವೇದಲ್ಲಿರುವಂತಹ ಒಂದು ಗೊಡಸಾದರೂ ಗುಂಡಿಯಾದರೂ ಚೇಂಜ್ ಮಾಡಿಲ್ಲ, ಬದಲಾಯಿಸಿಲ್ಲ. ಬದಲಾಯಿಸುವ ಅವಶ್ಯಕತೆ ಬರಲೇ ಇಲ್ಲ. ಯಾಕಂದ್ರೆ ಒಂದು ಸಾರಿ ದೇವರಿಂದ ಬರೆಯಲ್ಪಟ್ಟದ್ದು ಮತ್ತೆ ಬದಲಾಯಿಸುವ ಅವಶ್ಯಕತೆನೇ ಇಲ್ಲ. ಪ್ರೈಸ್ ದಿ ಲಾರ್ಡ್. ಆದ್ರಿಂದ ಪ್ರೈಸ್ ದಿ ಲಾರ್ಡ್ 12ನೇ ವಾಕ್ಯ ಇನ್ನೊಮ್ಮೆ ಓದಮ್ಮ. ಯಾಕೆಂದರೆ ದೇವರ ವಾಕ್ಯವು ಸಜೀವವಾದದ್ದು, ಅದು ಸಜೀವವಾದದ್ದು, ಕಾರ್ಯಸಾಧಕವಾದದ್ದು, ಯಾವ ಇಬ್ಬಾಯಿ ಕತ್ತಿಗಿಂತಲೂ ಹದವಾದದ್ದು, ಪ್ರಾಣ ಆತ್ಮ ಕೀಲು ಮಜ್ಜೆಗಳನ್ನು ಸಹ ವಿಭಾಗಿಸುವಷ್ಟು ಮಟ್ಟಿಗೆ ತೂರಿ ಹೋಗುವಂತ ಹೃದಯದೊಳಗೆ ತೂರಿ ಹೋಗುವಂತದ್ದು, ಹೃದಯದ ಆಲೋಚನೆಗಳನ್ನು ಉದ್ದೇಶಗಳನ್ನು ವಿವೇಚಿಸುವಂಥದ್ದು ಆಗಿದೆ. ಹೃದಯದ ಚಿಂತೆಗಳನ್ನ, ಆಲೋಚನೆಗಳನ್ನ ವಿವೇಚಿಸುವುದಕ್ಕೆ ಶಕ್ತಿ ಉಳ್ಳದಾಗಿದೆ ಈ ದೇವರ ವಾಕ್ಯಕ್ಕೆ. ಪ್ರೈಸ್ ದಿ ಲಾರ್ಡ್. ಯಾರ ವಾಕ್ಯ? ಪ್ರೈಸ್ ದಿ ಲಾರ್ಡ್. ಸಹೋದರಂ 119ನೇ ಕೀರ್ತನೆ 89ನೇ ವಾಕ್ಯ.
ಯೆಹೋವನೇ, ನಿನ್ನ ವಾಕ್ಯವು ಪರಲೋಕದಲ್ಲಿ ಶಾಶ್ವತವಾಗಿ ಯೆಹೋವನೇ, ನಿನ್ನ ವಾಕ್ಯವು ಪರಲೋಕದಲ್ಲಿ ಶಾಶ್ವತವಾಗಿ ಶಾಶ್ವತವಾಗಿ ಸ್ಥಾಪಿಸಲ್ಪಟ್ಟಿದೆ. ಇದನ್ನ ಸುಟ್ಟು ಹಾಕಲಿಕ್ಕೆ ಅನೇಕರು ಪ್ರಯತ್ನಿಸಿದರು, ಅನೇಕರು ಸುಟ್ಟರು, ಅನೇಕ ರಾಷ್ಟ್ರಗಳು ಇದನ್ನ ಬ್ಯಾನ್ ಮಾಡಿದರು, ಅನೇಕ ದೇಶಗಳು ಇದನ್ನ ಓದಲಿಕ್ಕೆ ಅವಕಾಶ ಕೊಡಲಿಲ್ಲ. ಇವತ್ತು ಅನೇಕ ದೇಶಗಳಲ್ಲಿ ಇದನ್ನ ಹಿಡ್ಕೊಂಡು ಹೋಗಂಗಿಲ್ಲ. ಪ್ರೈಸ್ ದಿ ಲಾರ್ಡ್. ಏರ್ಪೋರ್ಟ್ ಅಲ್ಲಿ ಬ್ಯಾಗ್ ಹಿಡ್ಕೊಂಡು ಹೋದಾಗ ಬ್ಯಾಗಿನ ಮೇಲಿನ ಚೀಲದಲ್ಲಿ ಈ ಪುಸ್ತಕ ಇತ್ತು, ಬೈಬಲ್. ಸ್ತೋತ್ರ. ಒಂದು ದೇಶದಲ್ಲಿ, ದೇಶದ ಹೆಸರಲ್ಲಿ ಹೇಳಲ್ಲ. ಅವ್ರು ಕೇಳಿದ್ರು ಇದೇನಂತ. ಅವ್ರು ಹೇಳಿದ್ರು, ಸೋದರ ಬೈಬಲ್ ಇದು ಅಂತ. ಅವ್ರು ತೆಗೆದು ನೋಡಿದ್ರು ಬೈಬಲ್. ಅವನನ್ನ ಪ್ಲೇನ್ ಹತ್ತಲಿಕ್ಕೆ ಬಿಡ್ಲಿಲ್ಲ, ಏರ್ಪೋರ್ಟ್ ಇಂದ ವಾಪಸ್ ಕಳಿಸಿದ್ರು. ಇದು ನಮ್ಮ ದೇಶದಲ್ಲಿ ಬ್ಯಾನ್ ಮಾಡಿದೆ, ಇದನ್ನ ಇಲ್ಲಿ ಓದಕ್ಕಾಗಲ್ಲ, ತರಕ್ಕಾಗಲ್ಲ. ಪ್ರೈಸ್ ದಿ ಲಾರ್ಡ್. ಆ ದೇಶಗಳು ಹಾಳಾದವೇ ಹೊರತು ಬೈಬಲ್ ಇನ್ನೂ ಹಾಳಾಗಿಲ್ಲ. ಪ್ರೈಸ್ ದಿ ಲಾರ್ಡ್. ಅದು ಇನ್ನೂ ಜೀವಂತವಾದ. ಯೆಹೋವನ ವಾಕ್ಯವು ಕಾರ್ಯಸಾಧಕವಾದದ್ದು. ಯೆಹೋವನ ವಾಕ್ಯವು ಸಜೀವವಾದದ್ದು, ಕಾರ್ಯಸಾಧಕವಾದದ್ದು, ಯಾವ ಇಬ್ಬಾಯಿ ಕತ್ತಿಗಿಂತಲೂ ಹದವಾದದ್ದು. ಪ್ರೈಸ್ ದಿ ಲಾರ್ಡ್. ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ, ನಮ್ಮ ಈ ಊರಿನಲ್ಲಿ ನಮಗೆ ಓದಲಿಕ್ಕೆ, ಕೇಳಲಿಕ್ಕೆ, ಹೊತ್ತುಕೊಂಡು ತಿರುಗಲಿಕ್ಕೆ ಅವಕಾಶ ಕೊಡೋದಕ್ಕಾಗಿ ದೇವರಿಗೆ ಸ್ತೋತ್ರ. ಪ್ರೈಸ್ ದಿ ಲಾರ್ಡ್. ಯಾರಾದರೂ ಇದನ್ನು ತಡೆದ್ರೆ ಅವರು ಹಾಳಾಗ್ತಾರೆ ಹೊರತು ಪುಸ್ತಕ ಹಾಳಾಗುವುದಿಲ್ಲ. ಪ್ರೈಸ್ ದಿ ಲಾರ್ಡ್. ಸ್ತೋತ್ರ. ಯೆಹೋವನ ದೇವರ ಪುಸ್ತಕ ಎಂಬುದಾಗಿ ಇದು ಪರಿಶುದ್ಧವಾದದ್ದು. ಅನೇಕ ವಾಕ್ಯಗಳಿದ್ದಾವೆ, ಎಲ್ಲ ಓದಲಿಕ್ಕೆ ನನ್ನ ಮುಂದೆ ಸಮಯ ನಿಮ್ಗೆ ಗೊತ್ತಿದೆ. ಇದು ದೇವರ ವಾಕ್ಯ ಅಂತ ಅನೇಕ ಪ್ರೈಸ್ ದಿ ಲಾರ್ಡ್ ವಾಕ್ಯಗಳನ್ನು ನಾವು ನೋಡ್ತೇವೆ. ಒಂದು ವಾಕ್ಯ ಮಾತ್ರ ಓದೋಣ. ಮತ್ತಾಯನ ಸುವಾರ್ತೆ, ಗ್ಲೋರಿ ಟು ಗಾಡ್, ಹಲ್ಲೆಲೂಯಾ, 7ನೇ ಅಧ್ಯಾಯ. ಪ್ರೈಸ್ ಹಲ್ಲೆಲೂಯಾ, ಸ್ತೋತ್ರ. ಮತ್ತಾಯನ ಸುವಾರ್ತೆ 7ನೇ ಅಧ್ಯಾಯದ 24ನೇ ವಾಕ್ಯದಿಂದ, ಆದದರಿಂದ ಈ ನನ್ನ ಮಾತುಗಳನ್ನು ಕೇಳಿ, ಈ ನನ್ನ ಮಾತುಗಳನ್ನು ಕೇಳಿ, ಅವುಗಳಂತೆ ನಡೆಯುವವನು, ಈ ನನ್ನ ವಾಕ್ಯಗಳನ್ನ, ಈ ನನ್ನ ಮಾತುಗಳನ್ನ ಕೇಳಿ ಅವುಗಳಂತೆ ನಡೆಯುವವನು ಬಂಡೆಯ ಮೇಲೆ ಮನೆಯನ್ನು ಕಟ್ಟಿಕೊಂಡಂಥ ಬುದ್ಧಿಯುಳ್ಳ ಮನುಷ್ಯನನ್ನು ಹೋಲುತ್ತಾನೆ. ಪ್ರೈಸ್ ದಿ ಲಾರ್ಡ್. ಈ ನನ್ನ ಮಾತುಗಳನ್ನ, ಈ ನನ್ನ ವಾಕ್ಯಗಳನ್ನ ಕೇಳಿ ಅವುಗಳಂತೆ ನಡೆಯುವವನು ಬಂಡೆಯ ಮೇಲೆ ಮನೆ ಕಟ್ಟಿದವನಿಗೆ ಸಾದೃಶ್ಯವಾಗಿರುವನು. ಕೆಳಗಿನ ವಾಕ್ಯಗಳನ್ನು ಓದುವಾಗ ಗೊತ್ತಾಗುತ್ತದೆ. ಮಳೆ ಬಂತು, ಬಿರುಗಾಳಿ ಬಂತು, ತೆರೆಗಳು ಬಂದು, ನದಿಯು ಹರಿದು ಬಂತು, ಈ ಬಿಲ್ಡಿಂಗಿಗೆ, ಈ ಮನೆಗೆ ಬಡಿದರು, ಅದಕ್ಕೇನು ಕೇಡು ಸಂಭವಿಸಲಿಲ್ಲ. ಯಾಕಂದ್ರೆ ಅದು ಬಂಡೆಯ ಮೇಲೆ ಕಟ್ಟಿದ ಮನೆಯಾಗಿತ್ತು. ಪ್ರೈಸ್ ದಿ ಲಾರ್ಡ್. ನಾವು ಕಟ್ಟೋದು ಬಂಡೆ ಮೇಲೆ ಕಟ್ಟಬೇಕು. ನಮ್ಮ ಪ್ರಯತ್ನಗಳೆಲ್ಲ ಬಂಡೆ ಮೇಲೆ ಇರಬೇಕು. ಯಾವ ಬಂಡೆ? ಕ್ರಿಸ್ತನೆಂಬ ಬಂಡೆ, ಯೇಸು ಎಂಬ ಬಂಡೆ. ಪ್ರೈಸ್ ದಿ ಲಾರ್ಡ್. ಯೇಸು ಬಂಡೆಯಾಗಿದ್ದಾನೆ. ಬಂಡೆಯ ಮೇಲೆ ಕಟ್ಟಿದ ಮನೆಗೆ ಸದೃಶನಾಗಿರುವನು. ಪೇತ್ರನ ಪತ್ರಿಕೆಯಲ್ಲಿ ನೋಡ್ತೇವೆ, ಈ ಬಂಡೆ ಎಡರುವ ಕಲ್ಲು, ಮುಗ್ಗರಿಸುವ ಬಂಡೆಯೂ ಆಗಿದೆ. ಈ ಕಲ್ಲು ಎಡರುವ ಕಲ್ಲು, ಮುಗ್ಗರಿಸುವ. ಅನೇಕರು ಮುಗ್ಗರಿಸಿ ಬಿಡ್ತಾರೆ, ಅನೇಕರಿಗೆ ಇದೇನು ಅರ್ಥನೇ ಆಗಲ್ಲ. ಅನೇಕರು ಇದನ್ನು ಕೈಕೊಂಡು ನಡೆಯೋದರಿಂದ ದೇವರ ರಾಜ್ಯಕ್ಕೆ ಯೋಗ್ಯರಾಗ್ತಾರೆ. ಆದ್ರಿಂದ ಇದನ್ನು ಓದುವವರು, ಬೆಳಿಗ್ಗೆ ಸಾಯಂಕಾಲ ಸಮಯ ಸಿಕ್ಕಾಗಲೆಲ್ಲ ಇದನ್ನು ಓದುವವರು ಧನ್ಯರು. ಈ ವಾಕ್ಯವು ಹೃದಯವನ್ನ ಭೇದಿಸುವಂತದ್ದಾಗಿದೆ, ಸ್ವಭಾವವನ್ನು ಭೇದಿಸುವಂತದ್ದಾಗಿದೆ. ಪ್ರೈಸ್ ದಿ ಲಾರ್ಡ್. ಅನೇಕ ಕಳ್ಳರನ್ನ ರೂಪಾಂತರಪಡಿಸಿದೆ, ಅನೇಕ ಕೊಲೆಪಾತಕರನ್ನ ರೂಪಾಂತರಪಡಿಸಿದೆ. ಈ ವಾಕ್ಯವು ಮನುಷ್ಯನ ಹೃದಯಗಳನ್ನ ಬದಲಾಯಿಸುವಂತದ್ದಾಗಿದೆ. ಪ್ರೈಸ್ ದಿ ಲಾರ್ಡ್. ಸ್ತೋತ್ರ. ವಾಕ್ಯದ ಬಗ್ಗೆ ಇಡೀ ದಿವಸ ಪ್ರಸಂಗ ಮಾಡಿದ್ರು ತೀರಲ್ಲ. ಯೋಹಾನ ಸುವಾರ್ತೆ 1ನೇ ಅಧ್ಯಾಯ 1ನೇ ವಾಕ್ಯ ಹೇಳಿದೆ, ಆದಿಯಲ್ಲಿ ವಾಕ್ಯವಿತ್ತು. ಆಮೇಲೆ ಓದಮ್ಮ, ಬೇಗ ಓದು. ಯೋಹಾನ 1ನೇ ಅಧ್ಯಾಯ 1ನೇ ವಾಕ್ಯದಿಂದ, ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು. ಅದನ್ನೇ ಹೇಳಿದ, ಅಗ್ನಿಮಯವಾದ ಶಾಸನವು ಆತನ ಬಲಗಡೆಯಲ್ಲಿತ್ತು. ಆ ವಾಕ್ಯವು ದೇವರಾಗಿತ್ತು. ಆ ವಾಕ್ಯವು ಬೇರೆ ಏನೂ ಅಲ್ಲ, ದೇವರಾಗಿತ್ತು. ಆ ವಾಕ್ಯವೆಂಬವನು ಆದಿಯಲ್ಲಿ ದೇವರ ಬಳಿಯಲ್ಲಿದ್ದನು. ದೇವರ ಬಳಿಯಲ್ಲಿದ್ದ ವಾಕ್ಯವೇ ನರಾವತಾರವೆತ್ತಿ ಈ ಲೋಕಕ್ಕೆ ಬಂದನು. ಪ್ರೈಸ್ ದಿ ಲಾರ್ಡ್.
ಆಮೇಲೆ ಮುಂದಿನ ವಾಕ್ಯ. ಆತನ ಮೂಲಕವಾಗಿ ಸಮಸ್ತವು ಉಂಟಾಯಿತು. ಆತನ ಮೂಲಕ ಸಮಸ್ತ ಉಂಟಾಯಿತು. ಉಂಟಾಗಿರುವ ವಸ್ತುಗಳಲ್ಲಿ ಆತನಲ್ಲಿ ಒಂದಾದರೂ ಉಂಟಾಗಲಿಲ್ಲ. ಪ್ರೈಸ್ ದಿ ಲಾರ್ಡ್. 14ನೇ ವಾಕ್ಯ. ಆ ವಾಕ್ಯವೆಂಬವನು ನರಾವತಾರ ಎತ್ತಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದನು. ಯಾರು? ನಮ್ಮ ಕರ್ತನಾದ ಯೇಸು ಕ್ರಿಸ್ತನು. ವಾಕ್ಯವೆಂಬವನು ನರಾವತಾರವೆತ್ತಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದನು. ನಾವು ಆತನ ಮಹಿಮೆಯನ್ನು ನೋಡಿದೆವು. ಆ ಮಹಿಮೆಯು ತಂದೆ ಬಳಿಯಿಂದ ಬಂದು ಒಬ್ಬನೇ ಮಗನಿಗೆ ಇರತಕ್ಕ ಮಹಿಮೆ. ಆತನ ಕೃಪೆಯಿಂದಲೂ ಸತ್ಯದಿಂದಲೂ ತುಂಬಿದವನಾಗಿದ್ದನು. ಈ ವಾಕ್ಯ ಯಾರಂತ ಅರ್ಥ ಆಯ್ತು ಅಂತ ನಾನು ಅನ್ಕೊಳ್ತೇನೆ. ಪ್ರೈಸ್ ದಿ ಲಾರ್ಡ್. ಸೋದರನ್, ನಮ್ಮ ಕರ್ತನೇ ಆ ವಾಕ್ಯವಾಗಿದ್ದಾನೆ. ಪ್ರೈಸ್ ದಿ ಲಾರ್ಡ್. ಪುಸ್ತಕ ರೂಪದಲ್ಲಿ ನಮಗೆ ಓದಲಿಕ್ಕೆ ಕೊಟ್ಟಿರುವಂತ ಈ ವಾಕ್ಯವು, ಈ ಗ್ರಂಥವು, ಇದು ಪರಿಶುದ್ಧವಾದದ್ದು. ಇದು ಮನುಷ್ಯರದಲ್ಲ, ಇದು ಪರಲೋಕದ ದೇವರು ಮಾನವರಿಗಾಗಿ ನಮಗಾಗಿ ಕೊಟ್ಟಂತ ವಾಕ್ಯವಾಗಿದೆ. ಸತ್ಯ ಗ್ರಂಥದಲ್ಲಿ ಹುಡುಕಿ ಓದಿರಿ. ಯೆಶಾಯನು ಹೇಳ್ತಾನೆ, ಇದರಲ್ಲಿ ಇಲ್ಲದೆ ಇರೋದು ಒಂದೂ ಇಲ್ಲ, ಎಲ್ಲವೂ ಜೊತೆಯಾಗಿದೆ. ಇವತ್ತು ನಡೆಯುತ್ತಿರುವ ಪ್ರವಾದನೆ, ಇವತ್ತು ನಡೆಯುತ್ತಿರುವ ಯುದ್ಧಗಳು, ಇವತ್ತು ನಡೆಯುತ್ತಿರುವಂತಹ ಸಂಭವಗಳೆಲ್ಲವೂ ಇದರಲ್ಲಿ ಮೊದಲೇ ಬರೆದಿದೆ. ಪ್ರೈಸ್ ದಿ ಲಾರ್ಡ್. ಯಾರೆಲ್ಲ ಯುದ್ಧ ನಡೆಯುತ್ತದೆ, ಆ ಯುದ್ಧಕ್ಕೆ ಯಾರೆಲ್ಲ ಬರ್ತಾರೆ, ಎಲ್ಲಿಂದ ಬರ್ತಾರೆ, ಅದೆಲ್ಲ ಪ್ರೈಸ್ ದಿ ಲಾರ್ಡ್ ಬರೆಯಲ್ಪಟ್ಟ ರೀತಿಯಲ್ಲಿ ನಡೀತಾ ಇದೆ. ಪ್ರೈಸ್ ದಿ ಲಾರ್ಡ್. ಸೋದರಂ, ಅದರ ಅರ್ಥ ಏನು? ಇದು ಸತ್ಯ ಗ್ರಂಥವಾಗಿದೆ. ಪ್ರೈಸ್ ದಿ ಲಾರ್ಡ್. ನಂಬಲಿಕ್ಕೆ ಬೇರೆ ಏನು ಬೇಡ. ಲೋಕದ ಸಂಭವಗಳನ್ನು ಗಮನಿಸಿದ್ರು ಸಾಕು, ಇಸ್ರಾಯೇಲ್ ಜನಾಂಗವನ್ನು ಗಮನಿಸಿದ್ರು ಸಾಕು. ಇದು ದೇವರ ವಾಕ್ಯ ಎಂಬ ಪ್ರೈಸ್ ದಿ ಲಾರ್ಡ್ 100ಕ್ಕೆ 100 ಪ್ರೈಸ್ ದಿ ಲಾರ್ಡ್ ಸೋದರ ದಾಖಲೆಗಳು ನಮಗೆ ಅಲ್ಲಿ ಸಿಗುತ್ತದೆ. ಆದ್ರಿಂದ ಸೋದರ, ಇನ್ನೂ ವಿವರಿಸೋದು ತುಂಬಾ ಇದೆ. ಮುಂದಿನ ದಿನಗಳಲ್ಲಿ ನಾವು ಅದನ್ನು ನೋಡೋಣ. ಇದರಲ್ಲಿ ಬರೆದಿರುವ ಕರ್ತನ ಪ್ರತ್ಯಕ್ಷತೆ ಬಗ್ಗೆ ಏನೇನು ಬರೆದಿದೆ, ಇದರಲ್ಲಿ ಯೇಸು ಕ್ರಿಸ್ತನ ಪ್ರತ್ಯಕ್ಷತೆ ಬಗ್ಗೆ ಇದರಲ್ಲಿ ಏನೇನು ಬರೆದಿದೆ, ನಮ್ಮ ಗತಿ ಏನು, ನಾವೇನಾಗ್ತೇವೆ ಅನ್ನೋದನ್ನ ಮುಂದಿನ ದಿನಗಳಲ್ಲಿ ನಾವು ಚಿಂತಿಸೋಣ. ಕರ್ತನ ವಾಕ್ಯಗಳಿಂದ ನಮ್ಮನ್ನು ಆಕ್ಷೇಪಿಸಲಿ. ಪ್ರೈಸ್ ದಿ ಲಾರ್ಡ್. ಸೋದರ, ತಲೆಗಳನ್ನು ಭಾವಿಸುವ ಪ್ರಾರ್ಥಿಸು.